ಶ್ರೀನಿವಾಸಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಮೃಜ್ಯ ಸಕಲಾಂ ಸೇನಾಂ ಕೃತ್ವಾ ಅದಾಯ್ತು. ಅಕ್ಷೋಹಿಣೀತ್ರಯಂ ತೇನ ತಥಾ ವಿಲುಲಿತಂ ಕ್ಷಣಾತ್ ತದೈವ ಗುರುಪುತ್ರೋ ಅಯಾತ್ ಪಾಂಡವಾನಾಮನೀಕಿಣೀಂ. ಮೂರು ಅಕ್ಷೋಹಿಣಿ ಸೇನೆಯನ್ನು ಭೀಮಸೇನ ಒಂದು ಕ್ಷಣ ಮಾತ್ರದಲ್ಲಿ ಇದು ಮಾಡಿತ್ತು, ನಾಶ ಮಾಡಿತ್ತು. ತದೈವ ಗುರುಪುತ್ರೋ ಅಯಾತ್ ಪಾಂಡವಾನಾಮನೀಕಿಣಿ. ಅಷ್ಟೊತ್ತಿಗೆ ಗುರುಪುತ್ರರಾದ ಅಶ್ವತ್ಥಾಮಾಚಾರ್ಯರು ಪಾಂಡವರ ಸೇನೆ ಮೇಲೆ ಯುದ್ಧಕ್ಕೆ ಹೊರಟು. ವಿಮೃದ್ಯ ಸಕಲಾಬ್ಛೇದಾಂ ಕೃತ್ವಾ ಚ ವಿರಥಂ ನೃಪಂ ದೃಷ್ಟದ್ಯುಮ್ನಂ ಯಮೌ ಚೈವ ಸಾತ್ಯಕಿಂ ದ್ರೌಪದೀ ಸುತಾನ್ ಕ್ಷಣೇನ ವಿರಥೀಕೃತ್ಯ ಸರ್ವಾಂಶ್ಚಕ್ರೇ ನಿರಾಯುಧಾನ್. ವಿಮೃದ್ಯ ಸಕಲಾಂ ಸೇನಾಂ ಕೃತ್ವಾ ಚ ವಿರಥಂ ನೃಪಂ ದೃಷ್ಟದ್ಯುಮ್ನಂ ಯಮೌ ಚೈವ ಸಾತ್ಯಕಿಂ ದ್ರೌಪದೀ ಸುತಾನ್ ಕ್ಷಣೇನ ವಿರಥೀಕೃತ್ಯ ಸರ್ವಾನ್ ಚಕ್ರೇ ನಿರಾಯುಧಾನ್. ಅಶ್ವತ್ಥಾವರ ಪರಾಕ್ರಮ ನೋಡಬೇಕು. ವಿವೃದ್ಧ ಸಕಲಾಂ ಸೇನಾಂ, ಪಾಂಡವರ ಸಕಲ ಸೇನೆಯನ್ನು ಕೂಡ ಕೃತ್ವಾಚ ನಾಶ ಮಾಡಿ, ಯಾರು ಅದು ನಾಶ ಮಾಡಿ ಅಂದರೆ ಇದ್ದ ಸೈನ್ಯಕ್ಕೆ ಅಲ್ಲಿದ್ದ ಸೇನೆಯನ್ನು, ವಿರಥಂ ನೃಪಂ ಧರ್ಮರಾಜನನ್ನು ವಿರಥನನ್ನಾಗಿ ಮಾಡಿ, ದೃಷ್ಟದ್ಯುಮ್ನಂ ಯಮೌ ಚೈವ ದೃಷ್ಟದ್ಯುಮ್ನ ಮತ್ತು ಯಮೌ ಅಂದರೆ ನಕಲ ಸಹದೇವರು, ಸಾತ್ಯಕಿಯನ್ನು ದ್ರೌಪದಿ ಸುತಾನ್ ಉಪಪಾಂಡವರನ್ನು ಕ್ಷಣೇನ ವಿರಥೀಕೃತ್ಯ ಒಂದು ಕ್ಷಣದಲ್ಲಿ ವಿರಥರನ್ನಾಗಿ ಮಾಡಿ, ಸರ್ವಾಂಚಕ್ರೇ ನಿರಾಯುಧರನ್ನಾಗೂ ಮಾಡಿದರು. ಅಶ್ವತ್ಥಾವರು ಪರಾಕ್ರಮ ನೋಡಬೇಕಿಲ್ಲಿ. ಇಂಥ ಅಶ್ವತ್ಥಾವರ ಭೀಮಸೇನಿಂದ ಸಂಪೂರ್ಣ ಸೋತು ಮೂರ್ಛೆ ಬಿದ್ದರು ಅಂದರೆ ಎಲ್ಲಿ ಎಷ್ಟೆಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೂ ಕೂಡ. ಅದು ಎಷ್ಟು ಬ್ರಹ್ಮವಾಯುಗಳು, ಅದು 100 ಗುಣ ಕಡಿಮೆ ಸರಸ್ವತಿ ಭಾರತೀಯರು, ಅದಕ್ಕೆ 100 ಗುಣ ಕಡಿಮೆ ಗರುಡಶೇಷ ರುದ್ರದೇವರು, ಗೊತ್ತಾಯ್ತಾ? ಇಷ್ಟು ಗ್ಯಾಪ್ ಇದೆ. ಆದ್ದರಿಂದ ಅವರಿಗೆ ಅಶ್ವತ್ಥಾವರ ಲೆಕ್ಕನೇ ಇಲ್ಲ. ಉಳಿದವರಿಗೆ ಅಶ್ವತ್ಥಾಮರಿಗೆ ಉಳಿದವ್ರ ಲೆಕ್ಕ ಇಲ್ಲ, ಅಶ್ವತ್ಥಾಮರು ಭೀಮನೇ ಲೆಕ್ಕ ಇಲ್ಲ. ಇದೆಲ್ಲ ತಾರತಮ್ಯ ಕ್ಲಿಯರಾಗಿ ಅರ್ಥ ಆಗೋದ್ರಿಂದ ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ, ದೃಷ್ಟಾಂತ ಸಮೇತ ನಾವು ಕಾಣ್ತೇವೆ ಅಂತ ಅರ್ಥ. ಅಷ್ಟು ಎಲ್ಲರೂ ಮಾಡಿದ್ದು ಒಂದು ಕಡೆಗೆ, ಕ್ಷಣೇನ ಮತ್ತೆ ವಿರಥೀಕೃತ್ಯ ನಿರಾಯುಧಾನ್ ಕೃತ್ಯ ಇಷ್ಟೆಲ್ಲ ಮಾಡಿದ ಹಿರಿಮೆ ಅಶ್ವತ್ಥಾಮಾಚಾರ್ಯ. ತಾನ್ ಭಗ್ನದರ್ಪಾನ್ ರಣತೋಪಯಾತಾನ್ ಅನ್ವೇವ ಬಾಣಾವೃತಮಂತರಿಕ್ಷಂ ಕುರ್ವನ್ಯಯೌ ಧರ್ಮರಾಜಸ್ತಮಾಹ ಕಿಮ್ನ ಸ್ವಧರ್ಮ ನಿರತಾನ್ ವಿಹಂಸೀ. ತಾನ್ ಭಗ್ನದರ್ಪಾನ್ ರಣತೋ ಅಪಯಾತಾನ್ ಅನ್ವೇವ ಬಾಣಾವೃತಂ ಅಂತರಿಕ್ಷಂ ಕುರ್ವನ್ ಯಯೌ ಧರ್ಮರಾಜಃ ತಂ ಆಹ ಕಿಮ್ನಃ ಸ್ವಧರ್ಮ ನಿರತಾನ್ ವಿಹಂಸೀ. ತಾನ್ ಭಗ್ನದರ್ಪಾನ್, ಅವ್ರು ಭಾರಿ ಖುಷಿಯಿಂದ ಯುದ್ಧ ಮಾಡ್ತಿದ್ರು. ಪಾಪ ಎಲ್ಲರಿಗೂ ಏನಾಯ್ತಾಗ ಮುಖಭಂಗ ಆದಾಗಾಯಿತು ಅಶ್ವತ್ಥಾಮರಿಂದ. ಅಂಥ ದೊಡ್ಡ ಸೋಲನ್ನು ಕಂಡಾಗ ತುಂಬ ಜನ ಅವರಿಗೆಲ್ಲ ದರ್ಪ ಹೋಯಿತು. ಅಪಯಾತಾನ್, ದೂರ ಹೋದರು. ಅನ್ವೇವ ಬಾಣಾವೃತಂ ಅಂತರಿಕ್ಷಂ, ಅಷ್ಟು ಸಾಲದವನ್ನಾಗ ಅಶ್ವತ್ಥಾಮರು ಏನು ಮಾಡಿದರು, ಇಡೀ ಅಂತರಿಕ್ಷವನ್ನು ಬಾಣಾವೃತಂ, ಬಾಣಗಳಿಂದ ಮುಚ್ಚಿ ಹಾಕಿಬಿಟ್ರು ಪೂರ್ತಿಯಾಗಿ. ಕುರ್ವನ್ ಯಯೌ ಧರ್ಮರಾಜಸ್ತಮಾಹ, ಧರ್ಮರಾಜ ನೋಡಿದ, ಅವರ ಹತ್ರ ಬಂದ. ಕಿಮ್ನ ಸ್ವಧರ್ಮ ನಿರತಾನ್ ವಿಹಂಸಿ, ನಾವು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ, ನೀವು ಬ್ರಾಹ್ಮಣರು ಇಲ್ಲಿ ಯಾಕೆ ಬಂದಿರಿ ನೀವೀಗ, ನಮ್ಮನ್ನ ಯಾಕೆ ಗೋಡಾಡಿಸ್ತೀರಿ ಅಂತ ಕೇಳಿಕೊಂಡ. ಗುರುಪುತ್ರರು ಅಂತ ಗೌರವ, ಅವ್ರ ಸಾಮರ್ಥ್ಯಕ್ಕೆ ಭಾರಿ ಗೌರವ, ಎರಡೂ ಸೇರಿ ಕಿಮ್ನ ಸ್ವಧರ್ಮ ನಿರತಾನ್ ವಿಹಂಸಿ, ನಿಮ್ಮದು ಪರಧರ್ಮ, ಯುದ್ಧ ಮಾಡಬಾರ್ದು ನೀವು, ನಾವು ಸ್ವಧರ್ಮ ಮಾಡ್ತಿದ್ದೇವೆ, ನಮ್ಮ ತಟ್ಟೆ ನೀವು ಯಾಕೆ ಬಂದಿರಿ, ಈಗ ನೀವು ಯಾಕೆ ಎಂಟರಾಗಿದ್ದೀರಿ ಅಂತ ಕೇಳಿದ. ಆ ಹಕ್ಕಿತ್ತ, ಆ ಕೇಳೋ ಹಕ್ಕಿತ್ತ ಆತನಿಗೆ. ಯಾಕೆ ಧರ್ಮರಾಜ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದರೆ ರಿಲೆವೆಂಟ್ ಆಯಿತು. ಅವರೇನು ಮಾಡಿದ್ದಾರೆ, ಕ್ಷತ್ರಿಯಾನ್ ಪರಧರ್ಮಸ್ಥೋ ಮಾ ಹಿಂಸೀರಿತಿ ಚೋದಿತಃ ಪ್ರಹಸ್ಯತಾನ್ ವಿಹಾಯೈವ ಯಯೌ ಯತ್ರ ಅಚ್ಯುತಾರ್ಜುನೌ. ಕ್ಷತ್ರಿಯಾನ್ ಪರಧರ್ಮಸ್ಥಃ ಮಾ ಹಿಂಸೀಹಿ ಇತಿ ಚ ಉದಿತಃ ಇತಿ ಚೋದಿತಃ ಆಗ್ಬೋದು.
ಆಗ ನಾವೆಲ್ಲ ಕ್ಷತ್ರಿಯರು, ನೀನು ಬ್ರಾಹ್ಮಣರು, ನೀವು ಪರಧರ್ಮಸ್ಥರಾಗಿ ಪರಧರ್ಮೋ ಭಯಾವಹ, ಯಾತಕ್ಕೆ ಹಾಗೆ ಮಾಡ್ತೀರಿ? ಮಾ ಹಿಂಸಿಹಿ, ನಮ್ಮ ಸುಮ್ಮನೆ ಹಿಂಸಿಸಬೇಡ್ರಿ ಅಂತ ಕೇಳ್ಕೊಂಡ. ಇತಿ ಚೋದಿತಃ ಪ್ರಹಸ್ಯ. ಅಶ್ವತ್ಥಾವಜ್ವರ ನಕ್ಬಿಟ್ರು. ಯಾಕೆ? ಅದು ಸತ್ಯ ಆಗಿರೋದು ಒಂದು ಕಡೆಗೆ, ಮತ್ತು ಅವ್ರ ಕೈ ಸೋಲೋದು ಕೈಲಾಗೋದಿಲ್ಲ ಇಲ್ಲ ಒಂದು ಕಡೆಗೆ ನೋಡಿಬಿಟ್ಟು ಏನು ಮಾಡಿದರು, ಆಯಿತು ಅಂತ ಬೇರೆ ಕಡೆ ಹೊರಟ್ಬಿಟ್ರು. ಇವ್ರ ಪಾಪ ಇವ್ರ ಸಾಹಸ ಬೇಡ ಅಂತ ಹೇಳಿಬಿಟ್ಟು ತಾನ್ ವಿಹಾಯೈವ ಯಯೌ ಯತ್ರ ಅಚ್ಯುತಾರ್ಜುನವು. ನಾನು ಸರಿಯಾದ ಜೋಡಿ ಯಾರು ಅಂತ ಕೇಳಿ ಅರ್ಜುನನೇ ಅಂಥೇಳಿ ಇವರೆಲ್ಲರೂ ಬೇಗ ಸೋತೋಗ್ಬಿಟ್ರೆ ಒಂದು ಕ್ಷಣದಲ್ಲೇ. ಅವ್ರಿಗೆ ನಿರಾಸೆ ಆಯ್ತು. ಎಷ್ಟೋ ಸತ್ತು ಆಟ ಆಡಿ ಬೇಗ ಸೋತೋಗ್ಬಿಟ್ರೆ ಆಡೋರಿಗೆ ಏನಾಗುತ್ತೆ? ಪೂರ ಉಪಯೋಗಿಲ್ಲ ಅನಿಸ್ಬಿಡೋದು. ಸ್ವಲ್ಪ ಫೈಟ್ ಕೊಡಬೇಕು ಅವರು, ಏನು ಕೊಡಲೇ ಇಲ್ಲ ಇವರು. ರಹಸ್ಯತಾನ್ ವಿಹಾಯೈವ ಯಯೌ ಯತ್ರ ಅಚ್ಯುತಾರ್ಜುನವು. ಕೃಷ್ಣ ಅರ್ಜುನ ಇದ್ದಲ್ಲಿಗೆ ಹೊರಟರು ಹುಡುಕೊಂಡು. ಸಂಸಪ್ತಕೈಸ್ತತ್ರ ಸಂಯುಧ್ಯಮಾನಂ ಸಮಾಹ್ವಯಾಮಾಸ ಸುರೇಂದ್ರಸೂನುಂ ಸಬಾಣಯುಕ್ತಂ ಭುಜಗೇಂದ್ರಕಲ್ಪಂ ಉನ್ನಮ್ಯ ಬಾಹುಂ ಯುಧಯೇಶು ಶೂರಂ. ಎಲ್ಲಿದ್ದಾನೆ ಹುಡ್ಕೊಂಡು ಹೋದರು ಸಿಕ್ಕ ಅರ್ಜುನ. ಸಂಸಪ್ತಕೈ ತತ್ರ ಸಂಯುಧ್ಯಮಾನಂ. ಸಂಸಪ್ತಕರ ಜೊತೆಗೆ ಅರ್ಜುನ ಜೋರ ಯುದ್ಧ ಮಾಡ್ತಾ ಇದ್ದಾನೆ. ಸಮಾಹ್ವಯಾಮಾಸ ಸುರೇಂದ್ರಸೂನು, ಯುದ್ಧಕ್ಕೆ ಕರೆದ. ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ ಕರೆದ್ರು. ಹೋಗಿರು ಕರೆದಾಗ ಏನು ಮಾಡಬೇಕಾಯ್ತು? ಈಗ ಆಹ್ವಾನ ಕೊಟ್ಟ ಹೋಗಬೇಕು. ಸ ಬಾಣಯುಕ್ತಂ ಭುಜಗೇಂದ್ರ ಕಲ್ಪಂ ಉನ್ನಮ್ಯ ಬಾಹುಂ ಯುಧಯೇ ಸುಶೂರಂ. ಕರಿಬೇಕಾದ್ರೆ ಯುದ್ಧ ದೂರ ಕೇಳಿಸ್ಬೇಕು. ಹೇಗೆ ಕೇಳಿಸ್ಬೇಕು? ಬಾಣದಿಂದ ತೋರಿಸಿ ಏನರ್ಥ? ಬಾಣ ಕೆಟ್ಟು ತೋರಿಸಿ ಯುದ್ಧಕ್ಕೆ ಬಾ ಅಂತ ಅರ್ಥ, ಸೂಚನೆ. ಸ ಬಾಣಯುಕ್ತಂ ಭುಜಗೇಂದ್ರ ಕಲ್ಪಂ. ಅವ್ರ ಕೈ ಹೇಗಿತ್ತು ಅಂದರೆ ಭುಜಗೇಂದ್ರ ಕಲ್ಪಂ. ಸಾಮಾನ್ಯವಾಗಿ ಕೈಗಳನ್ನು ಯಾವುದಕ್ಕೆ ಹೋಲಿಸ್ತಾರೆ? ಭುಜಗೇಂದ್ರ ಕಲ್ಪ, ಹಾವಿಗೆ ಹೋಲಿಸ್ತಾರೆ. ಯಾಕೆ? ಹಸ್ತ ಹಾವು ಹೆಡೆ ಕಂಡ ಕಾಣುತ್ತೆ, ಉಳಿದೆಲ್ಲ ಅದ್ರ ದೇಹ ಕಂಡ ಕಾಣುತ್ತೆ. ಅದಕ್ಕೆ ಹಾಗೆ ಅಕ್ಷರ ಹಿಡಿದು ಹೇಗೆ ಕಾಣಿಸುತ್ತೆ? ಕೈ ಹಾವು ಕಂಡಕ್ಕೆ ಕಾಣುತ್ತೆ. ಅದಕ್ಕೆ ಅದು ಭುಜಗೇಂದ್ರ ಕಲ್ಪಂ. ಉನ್ನಮ್ಯ ಬಾಹುಂ, ಇದೆಲ್ಲ ಲಕ್ಷಣ. ಅದು ಗೊತ್ತಾಯ್ತಾ? ಲಕ್ಷಣಶಾಸ್ತ್ರ ಪ್ರಕಾರ ಹಾಗಿರಬೇಕು. ಇವ್ರಿಗೆ ಎಷ್ಟು ಲಕ್ಷಣ ಇರೋದು? ರುದ್ರದೇವರಿಗೆ 28 ಲಕ್ಷಣ. ಅದು ಲಕ್ಷಣಯುಕ್ತ ಅಂತ ಹೇಳಬೇಕಾಗಿದೆ ಆಚಾರ್ಯರು. ಅದಕ್ಕಾಗಿಯೇ ಭುಜಗೇಂದ್ರ ಕಲ್ಪಂ ಉನ್ನಮ್ಯ ಬಾಹುಂ ಯುಧಯೇ ಸುಶೂರಂ. ಭಾರಿ ಶೂರನಾದ ಅರ್ಜುನನನ್ನು ಯುದ್ಧಕ್ಕೆ ಬಾ ಅಂತ ಆಹ್ವಾನ ಕೊಟ್ಟರು. ಪಾರ್ಥ ಸಂಸಪ್ತಕಗಣೈ ಸಂಸೃಷ್ಟ ಸಮರಾರ್ಥಿಭಿ ಆಹೂತೋ ದ್ರೌಣಿನಾ ಚೈವ ಕಾರ್ಯಂ ಕೃಷ್ಣಮಪೃಚ್ಛತ ಚೋದಯಾಮಾಸ ಚ ಹಯಾನ್ ಕೃಷ್ಣೋ ದ್ರೌಣಿರಥಂ ಪ್ರತಿ. ಪಾರ್ಥ ಸಂಸಪ್ತಕಗಣೈ ಸಂಸೃಷ್ಟ ಸಮರಾರ್ಥಿಭಿ ಆಹೂತೋ ದ್ರೌಣಿನಾ ಚ ಏವ ಕಾರ್ಯಂ ಕೃಷ್ಣಮಪೃಚ್ಛತ ಚೋದಯಾಮಾಸ ಚ ಹಯಾನ್ ಕೃಷ್ಣ ದ್ರೌಣಿರಥಂ ಪ್ರತಿ. ಪಾರ್ಥ ಸಂಸಪ್ತಕಗಣೈ ಸಂಸೃಷ್ಟ ಸಮರಾರ್ಥಿಭಿ. ಅಲ್ಲಿ ನೋಡಿದರೆ ಎಂಗೇಜ್ ಮಾಡಿದ್ದಾರೆ ಆಗಲೇ, ಸಂಸೃಷ್ಟರಾಗಿದೆ, ಎಂಗೇಜ್ ಆಗಿದ್ದಾರೆ ಅರ್ಜುನ ಸಂಸಪ್ತಕ ಗುಂಪಿನ ಜೊತೆಗೇನೆ. ಆಹೂತೋ ದ್ರೌಣಿನಾ ಚೈವ, ಅಶ್ವತ್ಥಾಮರು ಕರೀತಾ ಇದ್ದಾರೆ. ಆಗೇನು ಮಾಡ್ದ? ಕಾರ್ಯಂ ಕೃಷ್ಣಮಪೃಚ್ಛತ. ಕೃಷ್ಣ ಏನು ಮಾಡಲಿ ಅಂತ ಕೇಳಿದ. ನೋಡಿ, ಧಿಯೋ ಯೋನ ಪ್ರಚೋದಯ, ದೇವ್ರನ್ನ ಕೇಳ್ಕೊಂಡು ಮಾಡ್ದ. ಅದು ಯಾವಾಗ ಗಾಯತ್ರಿ ಮಂತ್ರ ಅಂದರೆ ಏನದು? ಎಲ್ಲ ಕಾಲಕ್ಕೂ ನಮ್ಮನ್ನು ಗೈಡ್ ಮಾಡಬೇಕು. ಅರ್ಜುನ ಕೃಷ್ಣ ಅಲ್ಲೇ ಇದ್ದಾನೆ ಕೇಳೋದಕ್ಕೆ. ಕೇಳಿದ. ದೊಡ್ಡವ್ರನ್ನ ಕೇಳ್ಕೊಂಡು ಮಾಡೋ ಪದ್ಧತಿ ಹೇಗಿದೆಯೋ ಹಾಗೆ ಕೃಷ್ಣಂ ಅಪೃಚ್ಛತ. ಕೃಷ್ಣ ಏನು ಮಾಡಿದಾಗ ಚೋದಯಾಮಾಸ ಚ ಹಯಾನ್ ಕೃಷ್ಣ ದ್ರೌಣಿರಥಂ ಪ್ರತಿ. ಕೃಷ್ಣ ಆಗ ದ್ರೌಣಿರಥಂ ಪ್ರತಿ ಚೋದಯಾಮಾಸ. ಅಶ್ವತ್ಥಾಮರ ಕಡೆ ಓಡಿಸೇ ಬಿಟ್ಟ ರಥನ. ಉತ್ತರ ಕೊಡಲಿದ್ದು ಕೆಲಸನೇ ಮಾಡಿಬಿಟ್ಟ ಕೃಷ್ಣ. ಹೋಗಂತ ಹೇಳಿ ತಾನೇ ಓಡಿಸ್ಬೇಕು, ಅದು ಓಡಿಸಿದ. ಇಲ್ಲಿಗೆ ದ್ರೌಣಿರಥಂ ಪ್ರತಿ. ಇಂಥ ಪ್ರಸಂಗ ಎಲ್ಲಿ ಬಂದಿತ್ತು? ಹಿಂದೊಂದು ಸಲ ಎಲ್ಲಿ ಬಂದಿತ್ತು? ಯುದ್ಧ ಬಿಟ್ಟು ಅರ್ಜುನ ಹೋದ ಪ್ರಸಂಗ ಬಂದಿತ್ತಾ? ಸಂಸಪ್ತಕರ ಜೊತೆ ಬಿಟ್ಟುಬಿಟ್ಟು 5,000 ವರ್ಷ ಇದ್ರ ಕತೆ ನಮಗೆ ನೆನಪಿರುತ್ತೆ ಅಂತೇಳಿ 5,000 ವರ್ಷ ಆಗೋಯಿತು. ಅಲ್ಲಿ ಅದು ಇನ್ನು ಮುಂದೆ ಬರೋದು, ಅದು ಹಿಂದೆ ಸಂಮೋಹನಾಸ್ತ. ಯಾವಾಗ ಭಗದತ್ತನ ಪ್ರಾರಂಭ ಜೋರಾಗಿತ್ತು ಇಲ್ಲಿ, ಆಗ ಆನೆಯಿಂದಾಗಿ. ಆಗ ಈ ಕಡೆ ಹೋದಾಗ ಅದು ಅಡ್ಡ ಬಂದಾಗ ಏನು ಮಾಡ್ದ? ಅವಾಗೇನು ಎಫೆಕ್ಟ್ ಆಯಿತು? ಸಂಮೋಹನಾಸ್ತ್ರದ ಏನು ಪರಿಣಾಮ ಆಯ್ತಾಗ? ಪರಸ್ಪರಂ ಕೃಷ್ಣ ಪಾರ್ಥ. ಇವರಿಗೆ ಕೃಷ್ಣ ಪಾರ್ಥ ಅವರೇ ಅವರೇ ಹೊಡೆದಾಕೊಂಡು ಸಾಯ್ತಾ ಇದ್ದಾರೆ. ಆ ರೀತಿ ಮಾಡಿ ಬಂದಿದ್ದ. ಅದು ನೆನಪಿರ್ಬೇಕದು. ದೊಡ್ಡ ಸೈನಿಕರು ಭಾರಿ ತಿರುಗಾಡ್ತಾರೆ ಅಂತ ಗುಡ್ಡಗಾಡಿನ ಜನ ಗೊತ್ತಾಯ್ತಾ? ಭಾರಿ ಓಡಾಡಿಸೋ ಸಂಖ್ಯೆ ಭಾರಿ ಜಾಸ್ತಿ ಇತ್ತು. ಆದ್ದರಿಂದ ಅದು ಬರಬಲ ಇತ್ತು, ಜೊತೆಗೆ ಓಡಾಡಿಸ್ತಿದ್ದಾರೆ ಪೂರ್ತಿ. ನೀವೇ ಹೇಳಿ, ಯಾರು?
ದ್ರೋಣ ಅಂದರೆ ಯಾರು, ದ್ರೋಣಿ ಅಂದರೆ ಯಾರು? ದ್ರೋಣನ ಮಗ ದ್ರೋಣಿ ಅಷ್ಟೆ. ಪಾರ್ಥ ಚೋದಯಾಮಾಸ ಚ ಹಯಾನ್ ಕೃಷ್ಣೋ ದ್ರೋಣಿ ರಥಂ ಪ್ರತಿ. ಬಹುಚ ಅರ್ಜುನ ಕೃಷ್ಣ ಕರ್ಕೊಂಡೋಗಿದ್ದು ಉದ್ದೇಶ ಇದೆ, ಏನು ಮಾಡಬೇಕು ಅಂಥೇಳಿ. ಅಶ್ವತ್ಥಾಮೃತ ಓಡಿಸೋಕ್ಕೊಂದು ಕಾರಣ ಇದೆ ಅಂತ ಹೇಳ್ತಾರೆ. ಈಗ ಉಹೌ ಚತೌ ಅಸ್ತ್ರವಿದಾಂ ಪ್ರಧಾನೌ ಮಹಾಬಲೌ ಸಂಯತಿ ಜಾತದರ್ಪೌ ಶರೈಃ ಸಮಸ್ತಾ ಪ್ರದಿಶೋ ದಿಶಶ್ಚ ದ್ರೋಣೀಂದ್ರಸೂನು ತಿಮಿರಾಃ ಪ್ರಚಕ್ರತುಃ. ಬಹುಚತೌ ಅಸ್ತ್ರವಿದಾಂ ಪ್ರಧಾನೌ. ಈಗ ಒಳ್ಳೆ ಮ್ಯಾಚಿಂಗ್ ಇದು. ನಾವು ಹೇಗೆ ಭೀಮ ಅಶ್ವತ್ಥಾಮರ ಯುದ್ಧ ಇಂಟ್ರೆಸ್ಟಿಂಗ್ ಆಯಿತು, ಹಾಗೆ ಯಾತಕ್ಕೆ ಇಂಟ್ರೆಸ್ಟ್ ಆಗಲಿ? ಏನು ಕಾರಣ? ಈಗ ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಗರುಡಶ್ರೇಷ್ಠ ರುದ್ರರು, ಅದು ಮುಗೀತು. ಈಗ ಆಮೇಲೆ ಏನು ಬಂದರೆ, ಈಗ ಅವರಾದ ತಕ್ಷಣ ಯಾರು ಬರ್ತಾರೆ? ಹೆಂಗಸರು ಬರ್ತಾರೆ. ಬರೀ ಜಾಂಬವತಿ, ಇವರೆಲ್ಲ ಸುಪರ್ಣಿ, ವಾರಣಿ, ಪರ್ವತಿಪತಿ ಅವ್ರು ಬರ್ತಾರೆ. ಅವರಾದ ತಕ್ಷಣ ನೆಕ್ಸ್ಟ್ ಬರೋದು ಇಂದ್ರನೇ. ಅದಕ್ಕೆ ಮ್ಯಾಚಿಂಗ್ ಆಯ್ತು. ಈಗ ಆ ಲೆಕ್ಕದಲ್ಲಿ ಭೀಮ ಅಶ್ವತ್ಥಾಮರಿಗೆ ಹಾಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗೆ ಅನ್ನಿಸ್ತು. ಅದು ಭಾರಿ ಸೂಪರ್ ಆಗಿದೆ. 200 ಗುಣ ಮೇಲಿರೋರವರು, ಇವರು ಅಷ್ಟಿಲ್ಲ. ಆದರೂ ಕೂಡ ಇಷ್ಟರೊಳಗೆ ಮಚ್ ಬೆಟರ್ ಅಂದ ಕೇಸ್ ಇದು. ನೆಕ್ಸ್ಟ್ ಬೆಸ್ಟ್ ಅಂದರೆ ಇದೇನೆ. ಅದಕ್ಕೇ ಆಚಾರ್ಯ ಹೇಳಬೇಕಾದ್ರೆ ಅದು ಪ್ರತಿಯೊಂದು ಮಾತಿಗೆ ಅಷ್ಟ. ಸುಮ್ಮನೆ ಇಬ್ಬರು ಯುದ್ಧ ಮಾಡಿದ್ರೆ ದೊಡ್ಡ ವಿಚಾರ ಅಲ್ಲ. ಹೇಗಿದ್ದಾರೆ? ತಾವು ಅಸ್ತ್ರವಿದಾಂ ವರಿಷ್ಠವು, ಭಾರಿ ಅಸ್ತ್ರಜ್ಞರು, ಮಹಾಬಲವು, ಮಹಾಬಲಿಷ್ಠರು, ಸಂಯತಿ ಯುದ್ಧದಲ್ಲಿ ಜಾತದರ್ಪವು, ಭಾರಿ ನಮ್ಮ ಸಮಾನ ಇಲ್ಲ ಅಂತ ಭಾರಿ ಧೈರ್ಯದಿಂದ ಹೋರಾಡ್ತಕ್ಕಂಥವ್ರು, ವಿತ್ ಆಲ್ ಕಾನ್ಫಿಡೆನ್ಸ್. ಶರೈಃ ಸಮಸ್ತಾಃ ಪ್ರದಿಶೋ ದಿಶಶ್ಚ. ಇವ್ರು ಬಾಣ ಬಿಡು, ಅವರು ಬಾಣ ಬಿಡು. ಅದರಿಂದ ಏನಾಯಿತು ಅಂದರೆ ದಿಶಃ ಪ್ರದಿಶಃ, ದಿಕ್ಕು ವಿದಿಕ್ಕುಗಳೆಲ್ಲ ಬಾಣ ಮುಚ್ಚೋಗ್ಬಿಟ್ಟು, ಎಲ್ಲೋಡಿದ್ರು ಬಾಣಗಳೇ ಬಾಣಗಳು. ದ್ರೋಣೀಂದ್ರ ಸೂನು ತಿಮಿರಾಃ ಪ್ರಚಕ್ರತು. ತಿಮಿರ ಅಂತ ಕತ್ತಲೆ, ಹಗಲಲ್ಲೇ ಏನಾಗ್ಬಿಡುತ್ತೋ ಕತ್ತಲೆ ಆದಾಗಾಯಿತು. ಬಾಣಗಳ ರೂಫ್ ಹಾಕಿ ಕ್ಲೋಸ್ ಇದ್ದರೆ ಸುತ್ತ ಆವರಿಸ್ಬಿಟ್ರೆ ಅಂತ ಕತ್ತಲಾದಾಗತ್ತೆ. ಆ ಥರ ಮಾಡಿ ತಿಮಿರಾಹ, ತಿಮಿರ ಅಂದರೆ ಕತ್ತಲೆ, ಕತ್ತಲೆಯನ್ನು ಸೃಷ್ಟಿ ಮಾಡಿದರು. ದಿಕ್ಕು ವಿದಿಕ್ಕುಗಳನ್ನು ಕತ್ತಲೆ ಕವಿದದ್ದನ್ನಾಗಿ ಮಾಡಿದರು ಅಂತ ಅರ್ಥ. ದ್ರೋಣಿಸ್ತದಾ ಸ್ಯಂದನವಾದಿ ರೋಮ ಸ್ವರೋಮಕೂಪಧ್ವಜ ಕಾರ್ಮುಕೇಭ್ಯ ಶರಾನಮೋಘಾನ್ ಸತತಂ ಸೃಜಾನೋ ಬಬಂಧ ಪಾರ್ಥಂ ಶರಪಂಜರೇಣ. ನೋಡಿ, ಅಶ್ವತ್ಥಾಮರ ಪರಾಕ್ರಮ ಇದು. ದ್ರೋಣಿ ತದಾ ಚಂದನವಾಜಿರೋಮ ಸ್ವರೋಮಕೂಪಧ್ವಜ ಕಾರ್ಮುಕೇಭ್ಯ. ಒಂದೇ ಪದ, ದೊಡ್ಡ ಸಮಸ್ತ ಪದ. ಅಲ್ಲಿ ಹೇಗೆ ಬಿಟ್ಟರು ಅಂತ ಕೇಳಿದರೆ ನಾನ್ ಸ್ಟಾಪ್ ಬಾಣ ಬಿಡ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯ ಏನು ಮಾಡಿದರು? ಒಂದು ಕಾಂಪೌಂಡ್ ಉಪಯೋಗಿಸಿದರು, ದೊಡ್ಡ ಸಮಾಸನೇ ಇಟ್ಟು. ಅದು ಔಚಿತ್ಯ ಅಂತ ಕೇಳಿ. ಯಾವುದನ್ನು ಹೇಳಬೇಕಾದ್ರೆ ಅವರು ಜೋರಾಗಿ ಯುದ್ಧ ಮಾಡಿದರು ಹೇಳಿ, ಏನು ಜೋರ ಇವರು ಮೆಲ್ಲಗೆ ಹೇಳಿ, ಅವ್ರು ಜೋರಾಗಿ ಯುದ್ಧ ಮಾಡಿ ಹೇಳಿ, ಇವರೇ ಹೇಳ್ತಾರೆ, ಗೊಳ ಆಡ್ಕೊಂಡು ಹೇಳ್ತಾರೆ. ಹಾಗಾಗಬಾರ್ದು. ಅದು ಹೇಳಬೇಕಾದ್ರೆ ಆ ಪದದಲ್ಲೇ ಹೇಗೆ ಕ್ರಿಯೇಟ್ ಆಗಬೇಕು? ಉತ್ತಪ್ತಾತ್ಯುತ್ಕಟ ಟ್ವಿಟ್. ಸಮಸ್ಯೆ ವರ್ಣನೆ ಮಾಡಬೇಕಾದ್ರೆ ಪದ ಉಪಯೋಗಿಸಿದಾರಲ್ಲ, ಹಾಗೆ ಏನು ಹೇಳ್ತಾರೆ? ಚಂದನ ವಾಜಿರೋಮ ಸ್ವರೋಮಕೂಪಧ್ವಜ ಕಾರ್ಮುಕೇಭ್ಯ. ಸ್ವ ಚಂದನ ರಥ, ಆಮೇಲೆ ವಾಜಿ ಕುದುರೆಗಳು, ಅವುಗಳ ರೋಮಗಳು, ಸ್ವರೋಮ ತಮ್ಮ ರೋಮಗಳು, ರೋಮಕೂಪಗಳು, ಧ್ವಜ ಕಾರ್ಮುಕ ಬಾಣ, ಇಷ್ಟೆಲ್ಲರಿಂದ ಕೂಡ ಶರಾನಮೋಘಾನ್ ಬಾಣಗಳು ಬಿಡ್ತಾ ಇದ್ದಾರಂತ. ಅದು ಎಷ್ಟು ಫಾಸ್ಟಾಗಿ ಬಿಡ್ತಿದ್ದಾರೆ ಅಂದರೆ ಎಲ್ಲಿಂದ ಗೊತ್ತಾಗೋದಿಲ್ಲ ಬಾಣಗಳು, ಅಷ್ಟು ಜೋರ ಬಾಣ ಬಿಡ್ತಾ ಇದ್ದಾರೆ. ಇದು ಅಶ್ವತ್ಥಾಮರ ಪರಾಕ್ರಮ ಕೂಡ ನಿದರ್ಶನ ಇದೆ. ಅವ್ರಿಗೇನಿಲ್ಲ. ಈಗ ಗಾಂಡೀವ ಧನುಸ್ಸು ಅವ್ರದ್ದು, ಇದು ಮೂಲತಃ ಅವ್ರ ಧನುಸ್ಸು ಯಾವುದು? ರುದ್ರದೇವರದು ಪಿನಾಕ. ಅದಿಲ್ಲ, ಈಗ ಪಿನಾಕ ತಂದಿಲ್ಲ ಅವರಿಗೆ, ಪಿನಾಕ ಇಲ್ಲೇ ಇಲ್ಲ. ಆಮೇಲೆ ಅಕ್ಷಯ ಬತ್ತಡಿಕೆ ಇಲ್ಲ, ಕೃಷ್ಣನಂಥ ಸಾರಥಿ ಇಲ್ಲ, ಏನೂ ಇಲ್ಲ. ಅರ್ಜುನ ಭಾರಿ ಓಡಾಡಿಸ್ತಾ ಇದ್ದಾರೆ. ಈ ರೀತಿ ಬಾಣ ಬಿಟ್ಟಾಗ ಅರ್ಜುನಿಗೆ ಭಾರಿ ಸಮಸ್ಯೆ ಆಯಿತು. ಕೃಷ್ಣ ಇದ್ದಾರೆ, ಅದಕ್ಕೆ ಅದು ಇಲ್ಲದೆ ಹೋಗಿ ಏನಾಗ್ತಿತ್ತು ಅಂತ ಅರ್ಥ. ಕೃಷ್ಣ ಇಲ್ಲದೆ ಹೋಗಿದ್ದು ಏನು ಗತಿ ಆಗ್ತಿತ್ತು ಅನ್ನೋದಕ್ಕೆ ನಿದರ್ಶನ ಇದೆ. ಇದು ಯಾವುದು ಇಲ್ಲದೆ ಅವ್ರು ಮಾಡ್ತಿದ್ದಾರೆ, ಇದು ಯಾವುದು ಇಲ್ಲದೆ ಮಾಡ್ತಿದ್ದಾರೆ ಅಂದರೆ ಸ್ವರೂಪತಃ ಅವರು ಶ್ರೇಷ್ಠ, ಅರ್ಜುನನಿಗಿಂತ ತುಂಬ ಮೇಲೆ ಇರೋದ್ರಿಂದ ಸಾಧ್ಯ ಆಯಿತು. ಅಂದರೆ ಬಾಣಗಳು ಹೇಗೆ ಬಿಡ್ತಿದ್ದಾರೆ ಅಂದರೆ ಎಲ್ಲ ಎಲ್ಲಿಂದ ಬಾಣ ನೋಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಬರೀ ಅವರಿಂದ ಅಲ್ಲ, ಅವ್ರಿಗೆ ಅರ್ಥ ಆ ದಿಕ್ಕಿನಿಂದಲೇ ಬಾಣ ಬಂದಾಗ ಕಾಣಿಸ್ತಾ ಎಲ್ಲ ಕಡೆಯಿಂದ. ರೋಮಕೋಪಗಳಿಂದ ಬಾಣ ಬಂದಾಗೆ, ಬಾಣದ ಸುರಿಮಳೆ ಬಂದಾಗ ಬರ್ತಾಯಿದೆ ಬಾಣಗಳನ್ನು ನೋಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಶರಾನಮೋಘಾನ್ ಸತತಂ ಸುಜಾನಃ, ನಾನ್ ಸ್ಟಾಪ್ ಬಿಡ್ತಾ ಇದ್ದಾರೆ. ಬಬಂಧ ಪಾರ್ಥಂ ಶರಪಂಜರೇಣ. ಅರ್ಜುನಿಗೇನಾಯಿತು ಅಂದರೆ ಬಾಣಗಳ ಮಧ್ಯೆ ಸಿಕ್ಕಾಕ್ಕೊಂಬಿಟ್ಟ. ಹೊರಗೆ ಬರಲೇ ಸುತ್ತ ಬಾಣಗಳು ಮುಚ್ಚಿಬಿಡ್ತಾ ಅದನ್ನು. ಅಂದರೆ ಇಷ್ಟು ಅಶ್ವತ್ಥಾಮರ ಪರಾಕ್ರಮ ಇದು. ತಸ್ಮಿನ್ ನಿಬದ್ಧೇ ಹರಿರಪ್ರಮೇಯೋ ವಿಬೋಧಯಾಮಾಸ ಸುರೇಂದ್ರಸೂನುಂ ಆಲಿಂಗನೇನಾಸ್ಯ ದದೌ ಬಲಂಚ ಸಬುತ್ಥಿತೋ ಅಸ್ತ್ರಾಣಿ ಅಮುಚನ್ಮಹಾಂತಿ. ತಸ್ಮಿನ್ ನಿಬದ್ಧೇ ಹರಿ ಅಪ್ರಮೇಯ
ವಿಬೋಧಯಾಮಾಸ ಸುರೇಂದ್ರಸೂನುಂ ಆಲಿಂಗನೇನ ಅಸ್ಯ ದದೌ ಬಲಂಚ ಸಹ ಉತ್ಥಿತಃ ಅಸ್ತ್ರಾಣಿ ಅಮುಚತ್ ಮಹಾಂತಿ. ತಸ್ಮಿನ್ ಬದ್ಧೆ ಅಲ್ಲ, ನಿಬದ್ಧೆ, ಪೂರ್ತಿ ಟೈಟಾಗಿ ಕಟ್ಟಿದಾಗಿಬಿಟ್ಟಿದೆ, ಅದು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಏನು ಮಾಡಿದ್ದಾನೆ? ಹರಿರ ಅಪ್ರಮೇಯ ವಿಬೋಧಯಾಮಾಸ ಸುರೇಂದ್ರಸೂನು. ಅದು ದಿಕ್ಕೆ ತೋರಿಸ್ತಾ ಇಲ್ಲ ಅರ್ಜುನನಿಗೆ ಏನು ಮಾಡಬೇಕೀಗ ಅಂತೇಳಿ. ಕೃಷ್ಣ ಏನು ಮಾಡಿದಾಗ ಆಲಿಂಗನ ಮಾಡಿಕೊಂಡ. ಆಲಿಂಗನ ಮಾಡಿ ಏನು ಮಾಡಿದ? ಆತ ಶಕ್ತಿನ ಜಾಸ್ತಿ ಮಾಡಿದ. ಅದು ವಿಷಯ ಕೆಲವು ಸ್ವಾಗತ ಮಾಡಿದಾಗ ಏನಾಗುತ್ತೆ? ಹುರುಪು ಕೊಡ್ತಾರಲ್ಲ, ಹಾಗೆ ಕೃಷ್ಣ ಶಕ್ತಿಯನ್ನು ಜಾಸ್ತಿ ಮಾಡಿದ. ಆಲಿಂಗನೇನ ಅಸ್ಯ ದದೌ ಬಲಂಚ ಚಚ ಆಗತ್ತೆ, ಸ್ವಲ್ಪ ಹೊರಗೆ ಬರ್ಲಿಕ್ಕಾಯ್ತು. ಉತ್ಥಿತ ಅಸ್ತ್ರಾಡಿ ಅಬುಚನ್ಮಹಾತಿ, ಬಿಡುಗಡೆ ಹೊಂದಿ ಅಸ್ತ್ರ ಬಿಡಕ್ಕೆ ಶುರು ಮಾಡಿದ. ಅರ್ಜುನ ಸ್ಥಿತಿ ಏನಾಗ್ತಿತ್ತು ಈಗ ಅಂತ ಅರ್ಥ ಮಾಡಿಕೊಂಡ್ರೆ, ಕೃಷ್ಣನ ಆರಿಸ್ಕೊಂಡಿದ್ದಕ್ಕೆ ಎಷ್ಟು ಉಪಯೋಗ ಆಯ್ತು. ಈಗ ಥ್ರೋಟ್ ಕೃಷ್ಣನ ಆರಿಸ್ಕೊಂಡಿದ್ದಕ್ಕೆ ಬರೀ ಕಲ್ಯಾಣಗಳು ಸುರಿಮಳೆ ಮಾಡ್ತಾ ಇದ್ದಾರೆ, ಎಷ್ಟು ಆಪತ್ತಿನಿಂದ ಪರಿಹಾರ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ದುರ್ಯೋಧನ ಎಲ್ಲವನ್ನು ಕಳ್ಕೊತಾ ಇದ್ದಾರೆ. ಆಲಿಂಗನ ಪ್ರೀತಿಯಿಂದ ಕೊಟ್ಟಿದ್ದು, ಶಕ್ತಿ ಹೆಚ್ಚು ಮಾಡಲಿಕ್ಕಲ್ಲ, ಪ್ರೀತಿಯಿಂದ ಕೊಟ್ಟು ಆ್ಯಸ್ ಎ ಟೋಕನ್ ಆಫ್ ಏನದು? ಪರಮಾನುಗ್ರಹ. ಇದು ಹಾಗಲ್ಲ, ಹೆಲ್ಪ್. ಇದು ಹೆಲ್ಪ್ ಮಾಡ್ತಾ, ಅದು ಅಭಿನಂದನೆ ಬೇರೆ, ಸ್ಫೂರ್ತಿ ಕೊಡೋದು ಬೇರೆ. ಗೊತ್ತಾಯ್ತಾ? ಏನ ಅದು ಬೇರೆ. ಅದೆಲ್ಲ ಏನಿದ್ರು ಏನಾಯ್ತು, ಈಗ ಆವೇಶ ಅಷ್ಟೇ. ಆವೇಶಕ್ಕೂ ಇದು 3 ವ್ಯತ್ಯಾಸ ಇದೆ. ಅದರಿಂದಾಗಿಯೇ ಅರ್ಜುನ ರಿಯಲ್ ಪ್ರಾಬ್ಲಮ್ ಬಂತೀಗ. ಕೃಷ್ಣ ಅದನ್ನು ಕಾಪಾಡ್ದ. ಈಗ ತಾರತಮ್ಯದಲ್ಲಿ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಸ್ವರೂಪ ಅಷ್ಟೇ ಇದ್ದಾಗ ಅರ್ಜುನ ಎಷ್ಟು ಕಡಿಮೆ ಆಗ್ತಾನೆ, ಇಂದ್ರದ್ದು ಎಷ್ಟು ಕಡಿಮೆ ಆಗ್ತಾರೆ ಸಾಕ್ಷಿ. ಈ ರೀತಿಯಲ್ಲಿ ಸೋತಿದ್ರು. ಅರ್ಜುನ ಎಲ್ಲಿ ಸೋತಿದ್ದ ಈ ರೀತಿ? ಪಾಶುಪತಾಸ್ತ್ರ ಕಾಲಕ್ಕೆ ಸೋತಿದ್ದ. ಅದು ಅವ್ರು ಹೊಡೆದಾಗ ಏನಾಯಿತು? ಎಲ್ಲ ಸೋತು ಇದಕ್ಕೆಲ್ಲ ಕಳ್ಕೊಂಡ್ಬಿಟ್ಟಿದ್ದ ಅರ್ಜುನ. ಆ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತು ಬಂತೀಗ. ಮತ್ತೆ ಮೋಚನ ಬಿಡುಗಡೆ ಮಾಡಿ, ವಿಮೋಚನ ಸಂಪೂರ್ಣ ಬಿಡುಗಡೆ ಮಾಡಿದರು ಅಂತ. ಬೋಧಯಾಮಾಸ ತಿಳಿಸಿ, ವಿಬೋಧಯಾಮಾಸ ಭಾರಿ ಹೇಳಿದರು ಅಂತ. ನಿವಾರ್ಯ ತಾನಸ್ತ್ರವರೈರ್ಗುರೋಸ್ಸುತಃ ಚಿಚ್ಛೇದ ಜಾಂ ಯುಧಿ ಗಾಂಡಿವಸ್ಯ ವವರ್ಷ ಪಾರ್ಥಂಚ ಶರೈಃ ಅಥಾನ್ಯ ಜಾಸೀತ್ತಯ ಗಾಂಡಿವಂ ಸೋ ಅಪ್ಯಯುಂಕ್ತಾ. ನಿವಾರ್ಯ ತಾನ್ ಅಸ್ತ್ರವರೈಃ ಗುರೋಃ ಸುತಃ ಚಿಚ್ಛೇದ ಚ ಜ್ಯಾಂ ಯುಧಿ ಗಾಂಡಿವಸ್ಯ ವವರ್ಷ ಪಾರ್ಥಂಚ ಶರೈಃ ಅಥ ಅನ್ಯಾ ಜಾ ಆಸೀತ್ ತಯಾ ಗಾಂಡಿವಂ ಸಹ ಅಪಿ ಅಯುಂಕ್ತಾ. ನಿವಾರ್ಯತಾನ್ ಅಸ್ತ್ರವರೈಹಿ. ಆಗೇನು ಮಾಡಿದರು? ಬಾಣ ಬಿಟ್ಲ ಶುರು ಮಾಡಿದ, ಭಾರಿ ಅಸ್ತ್ರಗಳನ್ನು ಬಿಟ್ಟ ಅರ್ಜುನ. ಅದು ಇವರೇನು ಮಾಡಿದರು? ಅಸ್ತ್ರವರೈಹಿ, ಪ್ರತ್ಯಸ್ತ್ರಗಳನ್ನು ಬಿಟ್ಟುಬಿಟ್ಟು ಅಲ್ಲೆಲ್ಲ ತಡೆದರು. ಗುರೋಸ್ಸುತಃ, ಗುರುವೇ ಪುತ್ರರಾದ ಅಶ್ವತ್ಥಾಮರು ಏನು ಪದಕ ಯಾರೂ ಮಾಡಿಲ್ಲ ಅಂತ ಶಕ್ತಿ ತೋರಿಸ್ತಾರೆ. ಈಗ ಚಿಚ್ಛೇದ ತ್ಯಜ್ಯಾಂ ವಿಧಿ ಗಾಂಡೀವಸ್ಯ, ಗಾಂಡೀವದ ಹಗ್ಗ ಕತ್ತರಿಸ್ಬಿಟ್ರು. ಹಗ್ಗ ಕತ್ತರಿಸಿದ್ರೆ ಧರಿಸಿ ಏನಾಗುತ್ತೆ? ಬಿಸಾಗ, ಯೂಸ್ಲೆಸ್ ಅಷ್ಟೇ, ಯೂಸ್ಲೆಸ್ ಇದ್ದಾಗ. ಆದರೆ ಗಾಂಡೀವ ಹಾಗಲ್ಲ, ಅದೇನು ಮಾಡುತ್ತಾಗ ಮತ್ತೆ ಬೆಳೆಯುತ್ತದು. ಇದು ದೈವಿ ಧರಿಸೋದು, ಬ್ರಹ್ಮದೇವರು ಧರಿಸೋದು. ಗೊತ್ತಾಯ್ತಾ? ತಕ್ಷಣ ಮತ್ತೆ ಬೆಳ್ಕೊಂಡ್ಬಿಡುತ್ತೆ ಹಾಗೇನೆ, ತುಂಡಾಗಿತ್ತು. ಆಮೇಲೆ ಅರ್ಜುನ ಕಟ್ಟಿದ ಅದನ್ನು. ಅರ್ಜುನ ಕಟ್ಟಿದ ಜಾಮ್ ಯುಧಿ ಗಾಂಡೀವಸ್ಯ ವವರ್ಷ, ಕಟ್ಟು ಮಾಡಿದ್ದಲ್ಲ, ಬಾಣ ಮತ್ತೆ ಸುರಿಸ್ತಾ ಇದ್ದಾರೆ. ಪಾರ್ಥಂಚ ಶರೈಹಿ ಅಥಾನ್ಯ ಜಾ ಆಸಿ, ಮತ್ತೊಂದು ಜಾ ಹುಟ್ಟಿಕೊಡ್ತು. ಸೋ ಅಪಿ ಅಯುಂಕ್ತ. ಈ ರೀತಿ ಕೃಷ್ಣ ಏನು ಮಾಡಿದ್ದ? ಅಕ್ಷಯ ವಸ್ತ್ರ ಕೊಟ್ಟಿದ್ದ. ಒಂದು ವಸ್ತ್ರ ಆಗ್ತಿರ್ಲಿಕ್ಕಿಲ್ಲ, ಅಕ್ಷಯ ಬತ್ತಡಿಕೆ, ಅಕ್ಷಯವಾದ ಜಾ ಇತ್ತು ಅದಕ್ಕೆ. ಜಾ ಇದ್ದಿದ್ರೆ ಹಂಗೇನೆ ಹೇಗಾಯ್ತು ಅದೀಗ? ಸರಿಯಾಗಿ ಕಟ್ಟಿದ. ಮತ್ತೆ ಗಾಂಡೀವಂ ಸೋಪಿ ಅಯುಂಕ್ತ, ಮತ್ತೆ ಕುಡಿಸ್ತ. ಯುದ್ಧ ಮಾಡೋಕ್ಕೆ ಅನುಕೂಲ ಮಾಡಿಕೊಂಡ. ಈ ಪೆಟ್ಟನ್ನು ಯಾರು ಹಾಕಿದ್ರು? ಇಂಥ ಪೆಟ್ಟನ್ನು ಸೀರಿಯಸ್ ಇದು. ಅರ್ಜುನನಿಗೆ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಕೃಷ್ಣ ಆಯ್ತೈತೆ ಯಾಕೆ ಮಾಡ್ತಾ ಇದ್ದಾನೆ? ತಾನು ರಕ್ಷಣೆ ಇಲ್ಲದ್ರೆ ತಿನ್ಗತಿ ಏನಾಗ್ತಿದೆ ತೋರಿಸ್ಬೇಕಾಗಿದೆ. ನಮಗೂ ದೇವರಿಗೆ ಕಷ್ಟ ಯಾಕೆ ಕೊಡ್ತಾನೆ ಅಂತ ಕೇಳಿದರೆ ಸ್ವಲ್ಪ ಎಚ್ಚರಿಸ್ಲಿಕ್ಕೆ. ಸಂಕಟ ಬಂದ ವೆಂಕಟರಮಣ ಅಂತ ಹೇಳ್ತೀವಲ್ಲ, ಓಹೋ ನಾನೇ ಹಾಲಿನ ಹಾಲಲ್ಲ ಅಂತ ಭ್ರಮೆ ಬಂದಿರುತ್ತಲ್ಲ, ಅದೆಲ್ಲ ಹೋಗ್ಬೇಕದೀಗ. ಏನು ಬೇಕಾದ್ರೂ ಮಾಡ್ತೇನೆ, ಸಾಧ್ಯ ಇಲ್ಲ. ಮತ್ತು ಹಿಂದೆ ಮಾಡಿದ್ದೆ ಇವತ್ತು ಮಾಡೋಕ್ಕಾಗಲಿಲ್ಲ ಅಂದರೆ ಅವು ದೇವರ ಅನುಗ್ರಹ ಇತ್ತು, ಆಯಿತು. ಇವತ್ತಿಲ್ಲ, ಆಗೋದಿಲ್ಲ ಅಂತ ಅರ್ಥ. ಸೇಮ್ ಕಂಡೀಷನ್ಸು. ಒಮ್ಮೆ ಮಾಡಿದೆ, ಒಮ್ಮೆ ಮಾಡಲಿಲ್ಲ ಅಂದರೆ ದೈವಂಚೈವ ಅತ್ರ ಪಂಚಮಂ. ಫೈನಲ್ ಯಾವುದು ಕೌಂಟ್ ಆಗುತ್ತೆ? ದೇವ್ರ. ಎಲ್ಲದರಲ್ಲೂ ದೇವ್ರ ಇರುತ್ತೆ, ನಿಮಗೆ ಗೊತ್ತಾಗಲ್ಲ ಅಂತ. ರೈಟ್ ಇದ್ದರೆ ನಿಮಗೆ ಹೋದಾಗ ಶುರುವಾಗುತ್ತೆ. ಅಂದರೆ ಈಗ ಆಫ್ ಮಾಡಿಬಿಟ್ರು ಯಾರೋ ಗೊತ್ತಾಯ್ತು. ಈಗ ಲೈಟ್ ಇದ್ದಾಗ ಅದು ಯಾವುದೇ ವಸ್ತು ಇದ್ದರೆ ನಮಗೆ ಮಹತ್ವ ಗೊತ್ತಾಗಲ್ಲ. ಗೊತ್ತಾಗೋದು ಯಾವಾಗ? ಇಲ್ಲದೇ ಇದ್ದಾಗ. ಭಾರಿ ಸ್ವಾರಸ್ಯ ಅದು. ಅದಕ್ಕೆ ದೇವ್ರು ಏನು ಮಾಡ್ತಾರೆ? ಮಧ್ಯಮದ ನಮಗೆ ಕುಂತಿ ಅದನ್ನೇ ಕೇಳಿಕೊಂಡು ನಮಗೆ ಹಾಗೆ ಮಾಡ್ತಾಯಿರು ನೀನೀಗ. ವಿಪದ ಸಂತೋನ ಶಾಶ್ವತ್ ತತ್ರ ತತ್ರ ಜಗದ್ಗುರು ಭವತೋ ದರ್ಶನಂ ಯಚ್ಚಾತ್ ಅಪುನರ್ಭವ ದರ್ಶನ.
ನಿನ್ನ ನಾವು ನೆನೆಸ್ಕೋಬೇಕಾದ್ರೆ ಆಗಬೇಕು, ನಮಗೆ ಕಷ್ಟ ಕೊಡ್ತಾನೆ ಇರಬೇಕು. ಡಿಫಿಕಲ್ಟ್ ಪ್ರಾಬ್ಲಮ್ ಬಂದಾಗಲೇ ಮೇಷ್ಟ್ರಿಗೆ ಜ್ಞಾಪಕ ಆಗೋದು. ಮ್ಯಾಥಮೆಟಿಕ್ಸ್ ಕೊಟ್ಟಿರ್ತಾರೆ, ಯಾವಾಗ ಹೆಲ್ಪ್ಲೆಸ್ ಆಗ್ತಾರೆ ಅವಾಗ ಹುಡ್ಕೊಂಡು ಹೋಗ್ತಾರೆ, ಇಲ್ಲದೆ ಹೋದರೆ ಪ್ರಸಂಗ ಬರೋದಿಲ್ಲ. ದೇವರು ತೋರಿಸ್ತಾನೆ ಅದು. ಅದನ್ನು ಪಾಸಿಟಿವ್ ತೊಗೊಂಡ್ಬಿಟ್ರೆ ಒಳ್ಳೇದಾಯಿತು, ನೆಗೆಟಿವ್ ತೊಗೊಂಡ್ಬಿಟ್ರೆ ಡೆಸ್ಪಿರೇಟ್ ಆಗ್ತಾರೆ, ತಪ್ಪು ಮಾಡ್ತಾರೆ. ಮಾಡಬಾರ್ದು ಹಾಗೆಲ್ಲ. ಇಲ್ಲೊಂದು ಚೇರ್ ಹಾಕಿಬಿಟ್ರಿ ಬರ್ತಾರೆ ಆಚಾರ್ಯ. ಏನಾಯಿತು, ಇದಿಷ್ಟು ಯುದ್ಧ ನೋಡಬೇಕು. ಆಚಾರ್ಯ ವರ್ಣನೆ ಮಾಡೋದು ಎಷ್ಟು ಫಸ್ಟ್ ಕ್ಲಾಸ್ ಇದೆ ಅಂತ ಕೇಳಿದರೆ, ಇದೆಲ್ಲ ಒಂದು ಅಧ್ಯಾಯ ಪೂರ್ತಿ ನಡೆದಿರೋದು ಮಹಾಭಾರತದಲ್ಲಿ. ಸಣ್ಣ ಪುಟ್ಟದಲ್ಲ ಇದು. ಯಾವ ಅಸ್ತ್ರ ಬಿಟ್ಟು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇಲ್ಲಿ ಅಸ್ತ್ರ ಬಿಟ್ಟು ಅಷ್ಟೇ ಹೇಳಿಬಿಟ್ರು, ಅಷ್ಟೇ. ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಮೇನ್ ಇವೆಂಟ್ ಏನಾಯಿತು ಅಂತ ಹೇಳ್ತಾರೆ. ಆಸೀತ್ತಯ ಗಾಂಡೀವಂ ಸೋಪಿ ಅಯುಂಕ್ತ ತತಶ್ಚರೇಣ ಕುಪಿತಸ್ಯ ತೇಸಿತೇನ ದ್ರೋಣಿ ಸಾರಥೇ ಶಿರೋಜಹಾರ ಕೌಂತೇಯ ಸಾರಥ್ಯಂ ಸೋ ಅಕರೋತ್ಸ್ವಯಂ. ತತಃ ಅನಂತರ ಶರೇಣ ಬಾಣವೊಂದರಿಂದ, ಏಕವಚನ ಶರೇಣ ಮತ್ತೆ ಒಂದು ಬಾಣ ಅಂತ ಎಲ್ಲಿದೆ ಅಂತ ಹೇಳಬಾರ್ದು. ಏಕವಚನ ಏನು ಹೇಳುತ್ತಾಗ ಬಂದ ಅಂದರೆ ಏನರ್ಥ, ಒಬ್ಬನು ಅಂತ ಅರ್ಥ, ಗೊತ್ತಾಯ್ತಾ? ಅದಕ್ಕೇನೆ ಶರೇಣ ಕುಪಿತಃ ಶಿತೇನ ದ್ರೋಣಿ ಸಾರಥೆ. ಭಾರಿ ಸಿಟ್ಟುವಂತ ಅರ್ಜುನನಿಗೆ. ಇವರು ಏನು ಮಾಡಿ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡಿಬಿಟ್ಟು ದ್ರೋಣಿ ಸಾರಥೇ ಶಿರಃ ಜಹಾರ. ಒಂದು ಬಾಣ ಹೊಡೆದ ಸಾರಥಿನ ಕೊಂದುಬಿಟ್ಟ. ಯಾರು ಸಾರಥಿನ? ಅವ್ರ ತಲೆ ಹರಿಸ್ಬಿಟ್ಟ. ಯಾರ ತಲೆನ? ಸಾರಥಿ ತಲೆ ಕತ್ತರಿಸ್ದ. ಈಗ ಅವ್ರಿಗೇನಾಯ್ತು, ಸಾರಥಿ ಇಲ್ಲ. ಈಗ ಸಾರಥಿ ಇಲ್ಲ. ಅವ್ರೇನು ಮಾಡಿದ್ರು ನೋಡಿ, ಸಾರಥ್ಯಂ ಸೋಕರೋತ್ಸಯಂ. ಅವ್ರು ಆ ಕೆಲಸ ಮಾಡಬೇಕಾಯ್ತು. ಈಗ ಈ ಸಾರಥ್ಯ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಇದು ಭಾರಿ ಗ್ರೇಟ್. ಇದು ಇಂಥದ್ದು ವಿಶ್ವತಾಪರು ಎಷ್ಟು ಗ್ರೇಟ್ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಸೋ ಅಕರೋತ್ ಸ್ವಯಂ. ಅಷ್ಟೇ, ಅಷ್ಟು ಬಿಡಲಿಲ್ಲ. ಯುದ್ಧ ಮತ್ತೆ ಯಥಾ ಪ್ರಕಾರ ಚೆನ್ನಾಗೇ ಮಾಡ್ತಾ ಇದ್ದಾರೆ, ಸ್ವಲ್ಪ ಕೂಡ ಕಡಿಮೆ ಮಾಡಿಕೊಳ್ಳಿಲ್ಲ. ಶರಾನ್ ವಿಸೃಜತಾತೇನ ಸಾರಥ್ಯಮಪಿ ಕುರ್ವತ ಶರಕೂಟೇನ ಪಾರ್ಥ ಪುನರ್ಬದ್ಧೋ ದ್ವಿಜನ್ಮನ. ಈ ರೀತಿ ಮಾಡಿದವರು ಒಂದು ಕಡೆ ನೋಡಿದರೆ ಬಾಣ ಬಿಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸಾರಥ್ಯನೂ ಮಾಡ್ತಾ ಇದ್ದಾರೆ. ಸಾರಥ್ಯಮಪಿ ಕುರ್ವತ ಶರಕೂಟೇನ ಪಾರ್ಥ ಸಹ. ಬಾಣಗಳ ಸುರಿಮಳೆ ಮಾಡಿಬಿಟ್ಟು ಪುನರ್ಬದ್ಧ ದ್ವಿಜನ್ಮನ. ಮತ್ತೆ ಅರ್ಜುನ ಕಟ್ಟಿ ಹಾಕಿಬಿಟ್ಟ. ಎಲ್ಲೂ ಗೊತ್ತಾಗ್ತಾಯಿಲ್ಲ ಅರ್ಜುನನಿಗೆ. ನೋಡಿ, ಸಾರಥ್ಯನೂ ಮಾಡ್ತಾ ಎಲ್ಲ ಮೈನಸ್ ಪಾಯಿಂಟ್ಗಳ ಮಧ್ಯೆ ಅವ್ರ ಶಕ್ತಿ ಇದೆ. ಈಗ ಅರ್ಜುನಿಗೆಲ್ಲ ಪ್ಲಸ್ ಪಾಯಿಂಟ್ ಮಧ್ಯೆ ಏನಾಯ್ತು, ಆತನಿಗೆ ಸೋಲು ಬಂತು. ದ್ವಿಜನ್ಮನ ಸವ್ಯಸಾಚಿ ಅಂದರೆ ಅರ್ಥ ಅಲ್ಲ. ಸವ್ಯಸಾಚಿ ಎಡಗೈಲಿ ಹೊಡ್ತಾರೆ, ಬಲಗೈಲಿ ಯುದ್ಧ ಮಾಡ್ತಾರೆ. ಎರಡು ಕೈಗಳು ಸೈಮಿಲ್ಟೇನಿಯಸ್ ಅಲ್ಲ. ಹೀಗೂ ಬಾಣ ಬಿಡುವಲ್ಲ, ಹಾಗೂ ಬಾಣ ಬಿಡುವಲ್ಲ. ನಮಗೆ ಬಲಗೈಲಿ ಎಡಗೈಲಿ ಬರ್ಲಿಕ್ಕೆ ಬರೋದಿಲ್ಲ, ಎಡಚೇರಿ ಬಲಗೈಲಿ ಬರ್ಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಹಾಂ, ಅಲ್ಲ, ಅದು ಅಶ್ವತ್ಥಾವರು ಮಾಡ್ತಿರೋದೇನು, ಅರ್ಜುನ ಅಲ್ಲ. ಅರ್ಜುನ ಹೀಗೆ ಮಾಡ್ತಾ ಇಲ್ಲ. ಅಶ್ವತ್ಥಾವರು ಹೀಗೆ ಮಾಡ್ತಾ ಇದ್ದಾರೆ. ಮಾಡ್ತಿರೋದು ಅರ್ಜುನ ಅಲ್ಲ ಈಗ. ಹೌದು, ಅಲ್ಲ, ಸಾರಥ್ಯ ಇದು. ಸಾರಥ್ಯ ಮಾಡ್ತಾ ಇದ್ದಾರೆ. ಅರ್ಜುನ ಹಾಗಲ್ಲ. ಎಡಗೈ ಹೀಗೂ ಹೊಡಿಬಲ್ಲ, ಹೀಗೂ ಹೊಡಿಬಲ್ಲ. ಹೀಗೆ ತೊಗೊಂಡು ಹೀಗೆ ಹೊಡಿತಾರೆ, ಏನು ತೊಗೊಂಡು ಹೀಗೆ ಹೊಡಿತಾರೆ. ಮತ್ತೆ ಯಾರು ಅದೇ ಹೇಳ್ತಾ ಇರೋದು. ಹೀಗೆ ಇಟ್ಕೊಂಡು ಕಂಟ್ರೋಲ್ ಮಾಡ್ತಿದ್ದಾರೆ, ಈ ಕಡೆಯಿಂದ ಬಾಣ ಹೊಡಿತಿದ್ದಾರೆ. ಎಷ್ಟು ಸಾಮರ್ಥ್ಯ ಇರಬೇಕು, ಎಷ್ಟು ಎಕ್ಸ್ಪರ್ಟ್ ಆಗಿದ್ದರು. ಅದು ಆ್ಯಕ್ಚುಲಿ ಏನವರು ಸಾಕ್ಷಾತ್ ಪರಶುರಾಮದೇವರ ಶಿಷ್ಯರು. ಗೊತ್ತಾಯ್ತಾ? ಸ್ವರೂಪದಲ್ಲಿ ರುದ್ರದೇವರು ಪರಶುರಾಮದ ಸಾಕ್ಷಾತ್ ಶಿಷ್ಯರು. ಅದಕ್ಕೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಪರಶುರಾಮ ರೂಪದ ಶಿಷ್ಯರಾಗಿದ್ದಕ್ಕೇ ಇವರು ಶಂಭುವರೇಣ್ಯರಾದರು. ಯಾರು? ಪರಶುರಾಮ ದೇವರು. ಆದ್ದರಿಂದನೇ ಸ್ವರೂಪ ಹಾಗೆ ಇದೆ, ಗುರುಗಳು ಹಾಗೆ ಇದ್ದಾರೆ. ಅರ್ಜುನಿಗೆ ಧೈರ್ಯ ಪರಶುರಾಮನ ಶಿಷ್ಯ ಅಲ್ಲ ಅರ್ಜುನ, ಪ್ರಶಿಷ್ಯ. ಯಾವಾಗಲೂ ಒಂದು ಪಾತ್ರೆ ಇನ್ನೊಂದು ಪಾತ್ರೆ ಹೋದ ತಕ್ಷಣ ಏನಾಗ್ತದೆ? ಕಮ್ಮಿ ಆಗುತ್ತೆ. ಈ ಹಾಲು ಆ ಕಡೆ ಹಾಕಿರಿ 10 ಸಾಲು ಉಳಿಯುತ್ತೆ ಅಲ್ಲಿ. ಗೊತ್ತಾಯ್ತಾ? ಇನ್ನೊಂದಕ್ಕೆ ಮತ್ತೆ ಉಳಿಯುತ್ತೆ. ಬರ್ತಾ ಏನಾಗ್ತಾ ಬರುತ್ತದ? ಕೊನೆ ಜೀರೋ ಆಗ್ಬಿಟ್ಟು ಲಂಚ ಕೊಟ್ಟು ಕೊನೆ ಏನು ಬರುತ್ತೆ ರೀ ಪಾಪ? ಉಳಿಯೋದೆಷ್ಟು? 100%, 10% ಬಿಟ್ಟಿದ್ರೆ ಪುಣ್ಯ ಅವರಿಗೆ. ಏನೇನು ಗೌರ್ಮೆಂಟ್ ಕೊಡುತ್ತೆ ಸಾಮಾನ್ಯವಾಗಿ ಎಲ್ಲ ಇಲ್ಲೆಲ್ಲೋ ಹೋಗಿಬಿಡುತ್ತೆ ಪಾಪ ಅದು. ಅದಕ್ಕೆ ನೀರು ಕೂಡ ಅಷ್ಟೇ. ಗದ್ದೆಗಳಿಗೆ ನೀರು ಬಿಡ್ತಾರಲ್ಲ ಹೊರಗಡೆಯಲ್ಲಿ, ನೀರು ಮೊದಲವ್ರಿಗೆ ಫುಲ್ ಕವರ್ ಆಗುತ್ತೆ. ಬರ್ತಾ ಅವ್ರಿಗೆ ಏನಾಗ್ತಾ ಬರ್ತದ? ಭೂಮಿ ಒಳಗೆ ಹೋಗ್ತಾ ಬರುತ್ತೆ. ಹಾಗೇನೆ ಅವನಿಗೆ ಕೊನೆಯಾಗಿದ್ದವ್ರಿಗೆ ಭಾರಿ ಕಷ್ಟ. ಯಾಕಂದ್ರೆ ಮೈನಸ್ ಆಗಿ ಬರುತ್ತೆ ಅವ್ರಿಗೆ ಪಾಪ. ಅಂದರೆ ಎಷ್ಟು ಪ್ರಾಮಾಣಿಕವಾಗಿ ಬಿಟ್ಟರು ಕೂಡ ಆಗೋದಿಲ್ಲ. ಇವ್ರಿಗೆ ಫಸ್ಟ್ ಕ್ಲಾಸ್ ಸಿಕ್ಬಿಡೋದು. ಅರ್ಜುನಿಗೆ ಇದೆ, ಇಷ್ಟಿಲ್ಲ. ಕರ್ಣಾದಿಗಳಿಂದ ಜಾಸ್ತಿ ಇದೆ. ಅಶ್ವತ್ಥಾಮ ಭೀಮನಿಗೆ ಇವ್ರು ಯಾರು ಕಂಪೇರ್ ಮಾಡೋಕ್ಕಾಗಲ್ಲ. ಇವ್ರು ಕಂಪೇರೇ ಮಾಡಬಾರ್ದು. ಯಾಕೆ? ಏ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಅರ್ಥ ಮಾಡಿಕೊಂಡ್ರೆ ಉಳಿದವರಲ್ಲಿ ಗ್ರೇಟು ಆ ಥರ ಹೇಳಬೇಕಷ್ಟೇ. ಇವ್ರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಅದು ತುಂಬ ಮೇಲಾಗಿಬಿಡ್ತಾರೆ.
ಎಷ್ಟು ಬೇಡದ ಬತ್ತಿ ಕ್ಯಾಂಡಲ್ ಸೂರ್ಯನ ಬೆಳಕಲ್ಲಿ ಎಷ್ಟು ಕ್ಯಾಂಡಲ್ ಹೇಳಕ್ಕೆ ಬರುತ್ತೆ ನಮಗೀಗ. ಅದಕ್ಕೆ ವಾಟ್ಸ್ ಗೀಟ್ಸ್ ಉಪಯೋಗಿಸಿದ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ, ಗೊತ್ತಾಯ್ತಾ? ಸಾಧ್ಯನೇ ಇಲ್ಲ. ಏನು ಹೇಳ್ತಾರೆ, ಅದಕ್ಕೆ ದೊಡ್ಡದಾಗ್ತಾ ಹೋದಂತ ಏನು ಮಾಡಿಬಿಡ್ತಾರೆ, ಯೂನಿಟ್ ಚೇಂಜ್ ಮಾಡಿಬಿಡ್ತಾರೆ ಹೇಳೋದಕ್ಕೋಸ್ಕರ. ಇವರು ಈ ಯೂನಿಟಲ್ಲಿ ಹೇಳ್ಬೋದು, ಇವರಿಗೆ ಭೀಮನಿಗೆ ಕಂಪೇರ್ ಮಾಡಲಿ ಹೇಳಕ್ಕೆ ಬರೋದಿಲ್ಲ. ಆ ಕೃಷ್ಣ ಏನು ಮಾಡ್ತಾನೆ, ಪುನರಾಲಿಂಗ್ಯ ಕೃಷ್ಣ ತಮ್ಮಥ ತಂ ಅಧಾತ್ ಶತ್ರು ವಿಘಾತಕಂ ಬಲಂ ಅಸ್ಮಿನ್ ತತಃ ಪಾರ್ಥ ಉತ್ತಸ್ಥೌ ಶರಚಾಪಭೃತೆ. ಪುನಃ ಆಲಿಂಗ್ಯ ಕೃಷ್ಣ, ಮತ್ತೆ ಆಲಿಂಗನ ಮಾಡಿಕೊಂಡು ಅರ್ಜುನನನ್ನು. ಮುಂದೇನು ಮಾಡ್ತಾನೆ, ಅಧಾತ್ ಇಲ್ಲಿ ಕೃಷ್ಣ ಅರ್ಜುನನ ಹೇಗೆ ಮೇಲಕ್ಕೆ ಎತ್ತಾ ಇದ್ದಾನೆ, ಶಲ್ಯ ಹಾಕಿ ಕೆಳಗೆ ಹೊಡಿತಾ ಇದ್ದಾರೆ. ಕರ್ಣನನ್ನು ಶಲ್ಯ ಕೆಳಗೆ ಹಾಕ್ತಿದ್ದಾರೆ, ಬೈದು ಕೃಷ್ಣ ಮೇಲಕ್ಕೆ ಎತ್ತಾ ಇದ್ದಾರೆ. ತುಂಬ ಸ್ವಲ್ಪ ಡೆಸ್ಪರೇಟ್ ಆದರೆ ಸ್ವಲ್ಪ ಒಳ್ಳೆ ಮಾತಾಡ್ಬಿಟ್ಟು ಏನಾಗ್ತಾರೆ ಅವರು, ಉತ್ಸಾಹ ಬರುತ್ತೆ ಅವ್ರಿಗೆ. ಎಷ್ಟೊತ್ತ ಉತ್ಸಾಹದ ಮತ್ತೆ ಅವ್ರನ್ನ ಗೆಲ್ಲಿಸ್ಬಿಡುತ್ತೆ ಆ ಸಮಯದಲ್ಲಿ. ಒಂಥರ ವಿದುಲನ ಕಥೆ ಬಂತಲ್ಲ, ವಿದುಲೋಪಾಖ್ಯಾನ ಅಂತ ಬಂತಲ್ಲ. ಮಗ ಸೋತು ಬಂದಿರ್ತಾನೆ, ಸೃಂಜಯ ಅಂತ ಹೆಸರು, ಸೃಂಜಯ ಅವನ ಹೆಸರು. ಮಲ್ಕೊಂಡ್ಬಿಟ್ಟಿರ್ತಾನೆ, ನೋಡ್ತೀವಿ ಬಂದು ಬೈತಾಳೆ, ಬಾಯಿ ಬಂದಾಗ ಬೈತಾಳೆ, ಹೀಗೆ ಮಾಡೋದು ನೀನೀಗ ಯುದ್ಧಕ್ಕೆ ಹೋಗಿ, ಅಮ್ಮ ನಂಗೆ ಬೈ ಗಾಯ ಆಗಿದೆ, ನೋಡು ಅವೆಲ್ಲ ಬೇಡ, ಯುದ್ಧಕ್ಕೆ ಹೋಗಿ ಫಸ್ಟ್ ನೀನೀಗ. ಅದು ಹೊತ್ತೋಗ್ಬಿಡ್ತೀರಿ, ಸತ್ರು ಪರವಾಗಿಲ್ಲ, ಹೋಗೋದು ಸತ್ರು, ನೀವು ಸತ್ರ ಸಂತೋಷ ಪಡ್ತೀರಿ ಅಂತ ಹೇಳ್ತಾನೆ. ಇಲ್ಲಿ ಮಲಗಿರೋ ನೋಡಿ ಸಂತೋಷ ಆಗ್ತಾಯಿಲ್ಲ, ಸಂತೋಷ ಪಡ್ತೇನೆ ಹೋಗು. ಭಾರಿ ಚೆನ್ನಾಗಿ ಇಡೀ ಅಧ್ಯಾಯ ಪೂರ್ತಿ ಹೇಳ್ತಾನೆ. ಅಲ್ಲ ಯಾರು ಒಬ್ಬ ತಾಯಿ ಯಾವ್ದಕ್ಕೊತ್ತ ಇರೋದು, ಮತ್ತು ಯಥಾರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಎಷ್ಟು ಬ್ಯೂಟಿಫುಲ್ ಅದು. ಯಾವುದಕ್ಕೋಸ್ಕರ ಒಬ್ಬ ಕ್ಷತ್ರಿಯ ಸ್ತ್ರೀ ಮಗನನ್ನು ಪಡಿತಾಳಲ್ಲ, ಆ ಕಾಲ ಬಂದಿದೆ ಈಗ. ಬ್ರಾಹ್ಮಣ ಸ್ತ್ರೀ ಹಾಗೆ ಹೇಳಬೇಕು, ಗೊತ್ತಾಯ್ತಾ? ಯಥಾರ್ಥಂ ಬ್ರಾಹ್ಮಣೀ ಸೂತೆ ತಸ್ಯ ಕಾಲೋಯಮಾಗತಃ. ತಪ್ಪಿಸ್ಕೋಬೇಡ, ಹೋಗ್ಬೇಕು, ಇರೋದೇ ಅದಕ್ಕೋಸ್ಕರ. ಸತ್ರ ಸಾಯಿ, ಎಷ್ಟು ಧೈರ್ಯ ನೋಡಿ, ಸತ್ರ ಸಾಯಿ. ನೀನು ಇದು ಕುಂತಿ ಹೇಳೋ ಕಥೆ ಇದು. ಯಾರಿಗೆ? ಕೃಷ್ಣ ಇದನ್ನು ಧರ್ಮರಾಜರು ಹೇಳೋ ಅಂತ ಹೇಳ್ತಾರೆ. ಧರ್ಮರಾಜರು ಹೇಳಬೇಕಿದ್ರೆ ಇದು ಮಾತಾದರೆ ಎಷ್ಟು ತಾಯಿ ಎಕ್ಸ್ಪೆಕ್ಟ್ ಮಾಡ್ತಾಳೆ, ಇದನ್ನು ನಿರೀಕ್ಷೆ ಮಾಡ್ತಾಯಿಲ್ಲ ನಾನು. ಯುದ್ಧಕ್ಕೆ ಹೋಗಿ ನೀನೀಗ, ಅಮ್ಮ ನೀನು ಕರುಣೆ ಪ್ರಶ್ನೆ ಇಲ್ಲ ಹೇಳ್ತಾರೆ. ಕರ್ತವ್ಯ ದೊಡ್ಡದು, ಕರುಣೆ ಪ್ರಶ್ನೆ. ಹೋಗ್ತೀಯೋ ಇಲ್ಲೋ? ಹೋಗ್ತಾನೆ, ಹೋಗಿ ಗೆದ್ದು ಬಿಡ್ತಾರೆ. ಆಶ್ಚರ್ಯ, ಹೊದ್ದು ಬಚ್ಕೊಂಡು ಬಂದ್ಕೊಂಡವನು ಹೇಳಿದ್ದು ಗೆದ್ದು ಬಿಡ್ತಾರೆ. ಆ ಪಾಯಿಂಟ್ ಬೇಕೀಗ, ಉತ್ಸಾಹ ಕೊಡಬೇಕು. ನೀ ಅರ್ಥ ಆಗುತ್ತೆ, ಯೋಚನೆ ಮಾಡಬೇಡ, ಟ್ರೈ ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ, ಉಪಯೋಗಿಸ್ತಾರೆ. ಒಬ್ಬ ಆಗಲ್ಲ ಬೇಡ ಬಿದ್ದುಬಿಡ್ತಾರೆ. ಹಾಗೆ ಅದು ಒಳ್ಳೆಯ ಮಾತುಗಳಿಗೆ ಒಂದು ಶಕ್ತಿ ಇದೆ. ಅದು ಕೂಡ ನಮ್ಮ ಸೇವೆ. ಯಾರಾದರೂ ಡಲ್ಲಾಗಿದ್ದಾಗ ಒಳ್ಳೆ ಮಾತಾಡೋದು ಕೂಡ ಏನಾಗುತ್ತದೋ ಭಾಳ ಮುಂದೆ ಬರ್ತಾನೆ. ಸ್ವಲ್ಪ ಇದರಲ್ಲೇ ಮುಂದೆ ಬಂದುಬಿಡ್ತಾನೆ, ಬೈದ್ಬಿಟ್ಟು ಹಿಂದೆ ಹೋಗ್ತಾರೆ. ಅದು ನಾವು ಮಾಡ್ಬೋದಾದ ಕೆಲಸ. ಅದು ಧೈರ್ಯ ಹೇಳಬೇಕು ಫಸ್ಟ್. ಯಾರೇ ಬಂದರೆ ಏನು ಮಾಡೋದು, ಜ್ಯೋತಿಗಳು ಹೋಗ್ತಾರೆ. ಸಾಮಾನ್ಯ ಏನು ಮಾಡ್ತಾರೋ, ಇರೋ ಧೈರ್ಯ ಕಳೆದು ಬಿಡ್ತಾರೆ. ಅಯ್ಯೋ ಭಾರಿ ಉಗ್ರ ಅಂತ ಹೇಳ್ಬಿಡ್ತಾರೆ. ಪಾಪ ಅಲ್ಲೇ ಸಾಗೋಗ್ಬಿಡ್ತಾರೆ. ತಪ್ಪದು. ಇದ್ದರೂ ಕೂಡ ಹೇಗೆ ಹೇಳಬೇಕಾದ್ರೆ ಏನು ಯೋಚನೆ ಮಾಡಬೇಡ, ಸ್ವಲ್ಪ ಎಲ್ಲ ಇದೆ ಆ ಥರ ಹೇಳ್ಬಿಟ್ಟು ಧೈರ್ಯ ಬರುತ್ತಾರೆ. ಡಾಕ್ಟ್ರೇ ಕೇರ್ಫುಲ್ ಹೇಳ್ಬಿಟ್ರೆ ನನಗೆ ಗಾಬರಿ ಆಗುತ್ತೆ. ಡಾಕ್ಟರ್ ಹೋಗಿ ಸತ್ತೋಗ್ಬಿಡ್ತಾರೆ. ಡೋಂಟ್ ವರಿ ಅಂತ ಹೇಳ್ತಾರೆ. ಎಷ್ಟು ವರಿ ಇದ್ದರೂ ಕೂಡ ಡಾಕ್ಟ್ರಿಗೆ ಗೊತ್ತು ಭಾಳ ಸೀರಿಯಸ್ ಅಂತೇಳಿ. ಬಟ್ ಏನು ಮಾಡಲ್ಲತ್ತ, ಸ್ವಲ್ಪ ಪರವಾಗಿಲ್ಲ, ತಡ್ಕೊ, ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ತನ್ನ ಪ್ರಯತ್ನ ತಾನು ಮಾಡ್ತಾರೆ. ಆ ಭಾವನೆ ಯಾವಾಗಲೂ ಇರಬೇಕು. ಇಲ್ಲಿ ದೇವರು ಎಂಥವನು ಅಂದರೆ ಎಷ್ಟು ಕರುಣಾಳು ಅಂತ ತೋರಿಸ್ತಾರೆ. ಆಲಿಂಗನ ಮಾಡಿ ಏನಂತ ಹೆಂಗೆ ಶೇಕ್ ಹ್ಯಾಂಡ್ ಕೊಟ್ಟ, ಕೈ ಹಿಡಿದ ನೋಡಿ, ಜಾಸ್ತಿ ಯೋಚನೆ ಮಾಡಿ. ಬೀಳ್ತಿರ್ತಾರೆ, ಒಬ್ಬರು ಬೀಳ್ತಿರ್ತಾರೆ, ಸುಮ್ಮನೆ ಕೈ ಕೊಡಿ, ಏನಾಗುತ್ತಾಗ ತುಂಬ ಸ್ವಲ್ಪ ಸಿಕ್ಕರೆ ಸಾಕು, ಸಪೋರ್ಟು ಅವ್ರು ಪಿಕಪ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ದು ಬಿದ್ದು ಬಿಡ್ತಾರೆ. ಆ ಥರ ಬಲ ಕೊಡೋದು. ಕೃಷ್ಣನ ಬಲ ತೊಗೊಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಈ ಮಧ್ಯೆ. ಯಾತಕ್ಕೆ? ಅಭಿನ್ನ, ಪರಮಾತ್ಮದಿಂದ ಅಭಿನ್ನ. ಅದು ಕೊಡಕ್ಕೆ ಬರೋದಿಲ್ಲ. ತೊಗೊಂಡ್ರೆ ಬ್ಲಾಸ್ಟ್ ಆಗೋಗ್ಬಿಡ್ತಾರೆ. ಜೋರಾಗಿ ಬಲ ನೋಡಿದ್ರೆ ಢಮ ಅಂದ್ಬಿಡ್ತಾರೆ. ಆ ಥರ ತೊಗೊಳಕ್ಕಾಗಲ್ಲ ಅದನ್ನು. ಅದಕ್ಕೆ ಬಲದಿಂದ ಸ್ಫೂರ್ತಿ ಕೊಟ್ಟ ಅಂತಾರೆ. ಬಲ ಕೊಟ್ಟ ಇರೋ ಬಲನ ಪರಮಾತ್ಮ ಏನು ಮಾಡ್ತಾನೆ, ಇರೋ ಬಲ ಎಚ್ಚರಿಸ್ತಾನೆ. ಆರೋಗ್ಯಕ್ಕಿನ ಊದಿದ್ರೆ ಏನಾಗುತ್ತಾಗ ಎದ್ದು ಬಿಡುತ್ತೆ. ಅಲ್ಲ, ಆಲಿಂಗನದಲ್ಲಿದೆ ಪ್ರೀತಿ ಆಲಿಂಗನ ಕಷ್ಟ ಯೋಗಿ. ಪ್ರೀತಿ ಆಲಿಂಗನ ಬೇರೆ, ಈ ಆಲಿಂಗನ ಬೇರೆ. ಅರ್ಥ ಆಯ್ತಾ ಈಗ? ಗೊತ್ತಾಯ್ತಲ್ಲ? ಪ್ರೀತಿ ಆಲಿಂಗನ ಕರ್ಕ ಅಷ್ಟೇ, ಬಿಡದಾಡೋರು ಅಲ್ಲ. ಮತ್ತು ಇಲ್ಲೂ ಕೂಡ ಅರ್ಜುನ ವೀರನಾಮಕ ಆಯುಧರ ಆವೇಶ ಇದೆ. ಅಲ್ಲಿಗೆ ಅರ್ಹತೆ ಬಂತು. ಅದರಿಂದ ಒಳಗೆ ಬರೋದು ಬಿಡೋದಿಲ್ಲ. ಒಬ್ಬರು ಮೀಟರ್ ಲೀಡರ್ ಅಬ್ಬ ಬಿಡ್ತಾರೆ. ಯಾಕೆ? ಅವ್ನು ಡಿಪಾರ್ಟ್ಮೆಂಟಿಂದ ಬಂದಿದ್ದಾನೆ. ಅದು ಆವೇಶ ಸುಮ್ಮನೆ ಬಿಡೋದಿಲ್ಲ, ಮಾತು ಕೂಡ ಆಡಿಸೋದಿಲ್ಲ. ಆವೇಶನೂ ಕೌಂಟ್ ಆಯಿತು. ಮತ್ತು ಸ್ಫೂರ್ತಿ ಕೊಡಬೇಕೀಗ. ಕೃಷ್ಣ ಹಾಗೆ ಮಾಡ್ತಾರೆ. ಸ್ಫೂರ್ತಿ ಆಲಿಂಗನಕ್ಕೂ ಭಾರಿ ವ್ಯತ್ಯಾಸ ಇದೆ. ದೊಡ್ಡವ್ರಿಗೆ ಹೇಳ್ಬೇಕಾದ್ರೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ, ಅಭಿವಂದನ ಕಾರ್ಯಕ್ರಮ ಅಂತಾರೆ. ಚಿಕ್ಕವ್ರಿಗೆ ಮಾಡಬೇಕಾದ್ರೆ ಅಭಿನಂದನ ಕಾರ್ಯಕ್ರಮ ಅಂತ ಹೇಳಿದೆ. ಎಷ್ಟು ಡಿಫ್ರೆನ್ಸ್ ಇದೆ. ಅಭಿವಂದನ ಬೇರೆ, ಅಭಿನಂದನ ಬೇರೆ. ದೊಡ್ಡವರಿಗೆ ಅಭಿನಂದನೆ ಯಾತಕ್ಕೆ ಮಾಡ್ತಾರೆ? ಎನ್ಕರೇಜ್ ಮಾಡೋಕ್ಕೆ. ದೊಡ್ಡವರಿಗೆ ಚಿಕ್ಕವ್ರಿಗೆ ಮಾಡೋದು, ದೊಡ್ಡವ್ರಿಗೆ ಮಾಡೋದಕ್ಕೋಸ್ಕರ, ಸಾಧನೆಗೆ ಗೌರವ ಕೊಡಲಿಕ್ಕೋಸ್ಕರ. ಅದೆಲ್ಲ ವ್ಯತ್ಯಾಸ ಇದೆ. ಆಲಿಂಗನ ಒಳ್ಳೆಯ ರೀತಿ ಅಲ್ಲ. ಇನ್ನೂ ಹೇಳೋದಾದರೆ ಕೃಷ್ಣ ಏನು ಮಾಡ್ತಾರೆ? ಸ್ಪರ್ಶ ಇದೆ ಆಚಾರ. ಅದಕ್ಕೆ ಬರೀತಾರೆ, ಅಂಬರ ಗಂಗಾ ಚುಂಬಿತ ಪಾದ
ಪದತಲ ವಿದಲಿತ ಗುರುತರ ಶಕಟಃ. ಕಂಪೇರ್ ಮಾಡಿ ಅಲ್ಲೇನೆ. ಗಂಗಾದೇವಿ ಪಾದಸ್ಪರ್ಶ ಆಯಿತು, ಶಕಟಾಸುರನಿಗೂ ಪಾದಸ್ಪರ್ಶ ಆಯಿತು. ಅದೇ ಪದ ಉಪಯೋಗಿಸ್ತಾರೆ. ಅಂಬರಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟಃ. ಅದೇ ಪಾದನೇ ಶಕಟಾಸುರಿಟ್ಟ ಪೀಸ್ ಆಗೋದ, ಉದ್ಧಾರ ಅಂತ. ಅಲ್ಲೇನಿದೆ, ಇಲ್ಲಿ ಪ್ರೀತಿ ಇದೆ, ಅಲ್ಲಿ ನಾಶ ಮಾಡೋದು. ಸ್ಪರ್ಶ ಆಯಿತು, ಸ್ಪರ್ಶ ಬೇರೆ, ಉದ್ದೇಶ ಬೇರೆ. ಈಗ ನಾವು ಕಳ್ಳನ್ನು ಹೊಡಿತೇವೆ, ಇವ್ರನ್ನ ಕಳ್ಳನ್ನು ಬೈಬಿಟ್ಬಿಟ್ಟು ನೋಡ ನಾನು ಭಾರಿ ಪುಣ್ಯ ಅಂತ ಒದ್ದಿದ್ದಾರೆ, ಏನು ಭಾರಿ ಪುಣ್ಯ ಅಂತ ಅನ್ಕೋತಾನ, ಶೇಕ್ ಹ್ಯಾಂಡ್ ಕೊಟ್ಟು ಭಾರಿ ಖುಷಿ ಅನ್ಕೋತಾನೆ. ಆ ದೃಷ್ಟಿಯೊಳಗೆ ಯಾವ ದೃಷ್ಟಿಯಲ್ಲಿ ಮಾಡ್ತಾರೆ, ಪ್ರೀತಿ ಆಲಿಂಗನಕ್ಕೆ ಇಬ್ಬರೇ ಅರ್ಹರು. ಲಕ್ಷ್ಮೀದೇವಿ, ಆಮೇಲೆ ವಾಯುದೇವರು, ಅವ್ರ ಪತ್ನಿ, ಅದು ಬೇರೆ. ಉಳಿದವ್ರಿಗೆ ಯಾರಿಗೂ ಇದಿಲ್ಲ, ಅವಕಾಶ ಇಲ್ಲ ಅದಕ್ಕೆ. ವವರ್ಷಚ ಶರಾನ್ ಭೂಯೋ ದ್ರೋಣಪುತ್ರೇ ಮುಂದೆ ಹೇಳ್ತಾರೆ. ಬಲಮಸ್ಮಿನ್ ತತಃ ಪಾರ್ಥ ಉತ್ತಸ್ಥೌ ಶರಚಾಪಭೃತ್. ಮತ್ತೇನೆ ಬಿಲ್ಲು ಬಾಣ ತೊಗೊಂಡು ರೆಡಿಯಾಗಿ ಅರ್ಜುನ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಬಾಣ ಬಿಡಕ್ಕೆ ಶುರು ಮಾಡಿದ. ಹಾಂ, ಧೃತರಾಷ್ಟ್ರ ಭೀಮಸೇನ ಆಲಿಂಗನ ಮಾಡ್ಕೊಂಡು ಅದು ಮುಂದೆ ಬರುತ್ತಲ್ಲ, ಅಲ್ಲಿ ವ್ಯತ್ಯಾಸ. ವವರ್ಷಚ ಶರಾನ್ಭೂಯೋ ದ್ರೋಣಪುತ್ರೇ ಅರಿಮರ್ದನ ಪುನಸ್ತಸ್ಯ ನುನೋದಜ್ಯಾಂ ದ್ರೋಣಿ ಸಂಧಾಯ ತಾಂ ಪುನಃ. ವವರ್ಷಚ ಶರಾನ್ಭೂಯ ದ್ರೋಣಪುತ್ರೇ ಅರಿಮರ್ದನ. ತಕ್ಷಣವೇ ದ್ರೋಣಪುತ್ರ ಅಶ್ವತ್ಥಾಮರ ಮೇಲೆ ಅರ್ಜುನ ಬೇಕಾಷ್ಟು ಬಾಣಗಳನ್ನು ಬಿಟ್ಟ. ಆದರೆ ಅವರೇನು ಅಲ್ಲಾಡೋದಿಲ್ಲ. ಅವರು ಪುನಃ ತಸ್ಯ ನುನೋದಜ್ಯಾಂ, ಮತ್ತೆ ಗಾಂಡಿವಜ್ಜ ಕತ್ತರಿಸಿ ಇನ್ನೊಂದು ಸಲ, ಅಂದರೆ ರಿಪೀಟ್ ಮಾಡಿದರು. ಮೊದಲು ಶರಪಂಜರ ಕಟ್ಟಿದರು, ಆಮೇಲೆ ಇಲ್ಲಿ ಮತ್ತೆ ಶರಪಂಜರ, ಮತ್ತೆ ಕಟ್ ಮಾಡಿದರು, ಮತ್ತೆ ಬೆಳೀತದೆ. ಸಂಧಾಯ ತಾಂ ಪುನಃ. ಪಾರ್ಥೋ ದ್ರೋಣಸುತಸ್ಯ ಅಶ್ವರಶ್ಮೀನ್ ಚಿಚ್ಛೇದ ಸಾಯಕೈ ವಿರಶ್ಮಯೋ ಹಯಾ ದ್ರೋಣೇ ಪುನಃ ಪಾರ್ಥಶರಾಹತಾಃ. ಆಗ ಅರ್ಜುನ ಮತ್ತೆ ಯಥಾ ಪ್ರಕಾರ ಬೆಳೆದು ಮತ್ತೆ ಕಟ್ಟಿಕೊಂಡ, ಯುದ್ಧ ಶುರು ಮಾಡಿದ. ಭಾರಿ ಯೋಚನೆ ಮಾಡಿದ, ಯಾವ ರೀತಿ ಗೆಲ್ಲಬೇಕು ಇವ್ರನ್ನ ಅಂಥೇಳಿ. ಉಪಾಯ ಹೊಡಿತು, ಮಾಡಿದ. ಏನು ಉಪಾಯ? ಪಾರ್ಥ ದ್ರೋಣಸುತಸ್ಯ ಅಶ್ವರಶ್ಮೀನ್ ಚಿಚ್ಛೇದ ಸಾಯಕೈ. ಆತನ ಕುದುರೆ ಹಗ್ಗ ಇದ್ವಲ್ಲ, ಅದನ್ನು ಕಟ್ ಮಾಡಿಬಿಟ್ಟ. ಸಾರಥಿ ಕಟ್ ಮಾಡಿದ್ದಕ್ಕೆ ಹಗ್ಗ ಇಟ್ಕೊಂಡಿದ್ರು, ಹಗ್ಗ ಬಿಸ್ತೋಯ್ತು. ಏನು ಮಾಡೋಂಗಿಲ್ಲ ಅವರಿಗೆ, ಹೆಲ್ಪ್ಲೆಸ್ ಆದರು. ಅಷ್ಟೇ ಅಲ್ಲ, ಅವ್ರು ನೋಡ್ಲಿಕ್ಕಾಗಲ್ಲ ಅಂತ ಗೊತ್ತೇ ಕುದುರೆ ಬಾಣ ಹೊಡೆದ. ಕುದುರೆ ಬಾಣ ಅವೇನಾದವು ಓಡಕ್ಕೆ ಶುರು ಮಾಡಿದ್ವು. ಕಂಟ್ರೋಲ್ ಮಾಡೋಕ್ಕೆ ಇದಿಲ್ಲ, ಬ್ರೇಕ್ಲೆಸ್ ಆದವು. ಈಗ ಬ್ರೇಕ್ ತಪ್ಪಿದ್ರೆ ಹೇಗೋ ಹಾಗೆ ಜೂರ ಓಡೋಗ್ಬಿಟ್ರಾಗ. ಅಶ್ವತ್ಥ ಇಷ್ಟು ಕಷ್ಟಪಡ್ಬೇಕಾಯ್ತು ಅರ್ಜುನ ಅವರಿಂದ ಇದಾಗಬೇಕಾದ್ರೆ. ಯುದ್ಧ ಅದು ಯುದ್ಧ ಶುರು ಮಾಡಬೇಕಾದ್ರೆ ಸರಿ ಇರ್ತದೆ, ಆಮೇಲೆ ಮುಗೀತು ಕತೆ. ಅವ್ರ ಕೈಯಾಗಿರ್ತದೆ. ಈಗ ವಿರಶ್ಮೆಯೋ ಹಯಾಹ. ಆಗ ರಶ್ಮೆ ಅಂತ ಹೇಳಿದರೆ ಹಗ್ಗಗಳು ಅಂತ ಅರ್ಥ. ಯಾವಾಗ ಹಗ್ಗ ಕಟ್ಟಾಯಿತೋ ಆ ಕುದುರೆಗೆ ಏಟು ಬಿತ್ತು, ನೋವು ಬಂತು, ಓಡಕ್ಕೆ ಶುರು ಮಾಡಿದರು. ಅವು ಹಗ್ಗ ಕೈಲಿದ್ದರೆ ಕಂಟ್ರೋಲ್ ಮತ್ತೆ ಈ ಕಡೆ ತರ್ತಿದ್ರು. ಇವಷ್ಟ ಮಾಡ್ತಿದ್ವಿ, ಈಗ ಕಂಟ್ರೋಲ್ ಮಾಡೋಕ್ಕೆ ಬರ್ತಾಯಿಲ್ಲ. ದ್ರೋಣೇ ಪುನಃ ಪಾರ್ಥಶರಾಹತಾಃ ಅಪೋಹು ದೂರಮೇತಸ್ಮಾತ್ ಸೋಪಿ ಸಂಸ್ಥಾಪ್ಯ ತಾನ್ ಪುನಃ. ಅಪೋಹು ಎಡ್ಕೊಂಡು ಹೋದು, ಎಲ್ಲಿ ರಥ ಭಾರಿ ದೂರಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ದೂರಮೇತಸ್ಮಾತ್ ಸೋಪಿ ಸಂಸ್ಥಾಪ್ಯ ತಾನ್ ಪುನಃ. ಎಡೆಗಿಡೋದು, ಗಡಿ ಮಾಡಿಕೊಂಡು ಸರಿ ರೆಡಿ ಮಾಡಿಕೊಂಡ್ರು. ಮತ್ತೆ ಆಮೇಲೆ ಯೋಚನೆ ಮಾಡಿದರು. ಅವರೇ ಅಷ್ಟು ಸುಮ್ಮನಾಗಾರಲ್ಲ ಅವರು. ಸರಿ ಮಾಡಿಕೊಂಡು ಮತ್ತೆ ಹೋಗಲ್ಲ ಅಂತ ಅಂದ್ಕೊಂಡ್ರು. ಆಮೇಲೆ ಸಮಾಧಾನ ಮಾಡಿಕೊಂಡ್ರು. ಮತ್ತೆ ಹೋಗೋದು ಬೇಡ ಅಂದ್ಕೊಂಡ್ರು. ಯಾಕೆ ಹೋಗೋದು ಬೇಡ ಅಂದರೆ ವಿಚಿಂತಯಾಮಾಸ ನೈತಸ್ಮಾದ್ ಅಧಿಕಂ ಶಕ್ಯತೆ ಅರ್ಜುನೇ. ಇಷ್ಟೊತ್ತೇನು ಮಾಡಿದೆ, ನಾನು ಬೆಸ್ಟ್ ಮಾಡಿದ್ದೇನೆ, ಇದಕ್ಕಿಂತ ಹೆಚ್ಚು ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ ಅಂತೇಳಿದ್ರು. ಕೃಷ್ಣ ಕೂತ್ಬಿಟ್ಟಿದ್ದಾರೆ ಅಲ್ಲಿ. ಆದ್ದರಿಂದ ಬರೀ ಅರ್ಜುನನಾಗಿದ್ದರೆ ಕಿರಾತಾರ್ಜುನ ಅಲ್ಲೇನು ಮಾಡಿದ್ರು, ಕಿರಾತಾರ್ಜುನ ಪ್ರಸಂಗದೊಳಗೆ ಹಿಂಡು ಮಾಡಿ ಹೆಚ್ಚು ಜಾಸ್ತಿ ಬಿಸಾಕಿದ್ರು. ಒದ್ದಾಡಿ ಹೋಗ್ಬಿಟ್ಟು ಅರ್ಜುನ. ಆಮೇಲೆ ಲಿಂಗ ಪೂಜೆ ಮಾಡೋಕ್ಕೆ ಹೊರಟ, ಹಾಕಿದ ಇವ್ರ ಮೇಲೆ ಅರ್ಥ ಆಗ್ಬಿಟ್ಟು. ಅಲ್ಲಿ ಹಾಗೆ ಮಾಡಿದ್ರು, ಇಲ್ಲಿ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಕೃಷ್ಣ ಇದ್ದಾನೆ ಇಲ್ಲಿ. ಅಷ್ಟೇ ಏನೇನಿದೆ ಹೇಳ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇದು ಶಕ್ಯತಾ ಇದೆಲ್ಲ ಸುಮ್ಮನೆ ಮಹಾಭಾರತ ಓದಿದಾಗ ಆ ರೀತಿ ಜೋಡಿಸ್ಕೊಳ್ಳೋದು ಭಾರಿ ಕಷ್ಟ. ಆಚಾರ್ಯ ಹೇಳಿದ್ವಿ, ಕ್ರೀಮ್ ಎಲ್ಲ ಹೇಳ್ತಾ ಬರ್ತಾನೆ, ಸುಲಭವಾಗಿ ಅರ್ಥ ಆಗುತ್ತೆ. ಆಮೇಲೆ ಅದನ್ನು ಓದಿಬಿಟ್ರೆ ನೀಟಾಗಿ ಅರ್ಥ ಆಗುತ್ತೆ. ಸಾರಥಿತ್ವಾತ್ ಇದಕ್ಕಿಂತ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸಾರಥಿತ್ವಾತ್ ಕೇಶವಸ್ಯ, ಧ್ವಜಸ್ತತ್ವಾತ್ ಹನುಮತಃ, ಗಾಂಡಿವತ್ವಾತ್ ಕಾರ್ಮುಕಸ್ಯ, ವಿಶುದ್ಧೋ ಅಕ್ಷಯತ್ವತಃ. ಎಷ್ಟು ಲಿಸ್ಟ್ ಕೊಡ್ತಾರೆ ನೋಡಿ. ಅವಧ್ಯತ್ವಾತ್ ತಥಾ ಅಶ್ವಾನಾಂ, ಅಭೇದ್ಯತ್ವಾತ್ ರಥಸ್ಯ ಚ, ಅಥೋ ಯೋದ್ಧುಂ ಸಮರ್ಥೋಪಿ ನಾದ್ಯಯಾಮಿ ಧನಂಜಯಂ. ಎಲ್ಲ ಲಿಸ್ಟು ಒಂದು ಕಡೆ ಬಂದೋಯ್ತು. ಯಾವ್ಯಾವುದಿದೆ ನೋಡಿ. ಸಾರಥಿತ್ವಾತ್ ಕೇಶವಸ್ಯ. ಫಸ್ಟ್ ಪಾಯಿಂಟ್ ಏನಿದೆ, ಫಸ್ಟ್ ಪ್ಲಸ್ ಪಾಯಿಂಟು ಕೃಷ್ಣ ಸಾರಥಿ. ಉಲ್ಟಾ ಏನು ಮಾಡಿದ್ರು ಹಾಗೆ ಸಾಧ್ಯ ಇಲ್ಲ.
ಎರಡನೇದು ಸಜಸ್ತೋತ್ವಾತ್ ಹನುಮಂತ ಅಲ್ಲಿ ಕೂತಿದ್ದಾರೆ. ಇದು ಕರ್ಣ ಬಿಟ್ಟುಬಿಟ್ಟ, ಇದನ್ನು ಕರ್ಣ ಮರೆತುಬಿಟ್ಟಿದ್ದ. ಬರೀ ಸಾರಥಿ ಇಲ್ಲ ಆ ಧ್ವಜನೂ ಇಲ್ಲ ಅಂತ ಅನ್ಕೋಬೇಕಾಗಿತ್ತು, ಅಂದ್ಕೊಳ್ಳಿಲ್ಲ. ದೇವರು ಸರಿಯಾಗಿ ಯೋಚನೆ ಮಾಡ್ತಾರೆ. ಸಜಸ್ತತ್ವಾತ್ ಹನುಮತಃ ಗಾಂಡಿವತ್ವಾತ್ ಕಾರ್ಮುಕಸ್ಯ ಅರ್ಜುನ್ ಧನುಸ್ಸು ಯಾವುದು ಗಾಂಡೀವ, ಅನ್ಬ್ರೇಕಬಲ್ ಅದು. ಕಟ್ಬಿಡ ಮತ್ತೆ ಬಿಡೋದು ಬಿಡುತ್ತೆ, ಇನ್ನೇನು ಮಾಡೋಂಗಿಲ್ಲ. ಮತ್ತು ವಿಷಧ್ಯೋರ್ ಅಕ್ಷಯತ್ವತಃ ಬಾಣಾರು ಖಾಲಿ ಮಾಡಿಸೋಣ ಅಂದರೆ ಅಕ್ಷಯ ಬತ್ತಳಿಕೆ. ಒಂದೊಂದು ಯೋಚನೆ. ಸಾರಥಿನ ಕೊಲ್ಲಕ್ಕೆ ಹೋದ್ರೆ ಕೃಷ್ಣ ಕೂತಿದ್ದಾನೆ. ಈ ಇವ್ರ ಸಾರಥಿನ ಅರ್ಜುನ ಕೊಂದ, ಇವ್ರು ಕೊಲ್ಲಕ್ಕೆ ಸಾಧ್ಯ ಇಲ್ಲ. ಧ್ವಜ ಹೋಯ್ತು, ಇವ್ರು ಎಲ್ಲ ಮುಗಿಯುತ್ತೆ, ಅದು ಅದನ್ನ ಮಾಡೋಕ್ಕೆ ಬರೋದಿಲ್ಲ. ವಿಶುದ್ಧೋರ್ ಅಕ್ಷಯತ್ವತಃ ಎಲ್ಲ ಅದು ಯಾವುದಕ್ಕಾಗಲ್ಲ ಅಂತ ಹೇಳ್ಕೊಂಡ್ರು ಅವ್ರೀಗ. ಅವಧ್ಯತ್ವ ಕುದುರೆ ಯಾರು ಹೊಡೆದು ಹಾಕೋಣ ಅಂತ ಕೇಳಿದರೆ ಅವಧ್ಯತ್ವ ತಥಾ ಅಶ್ವಾನ ಕೃತಿ ಅವಧ್ಯಗಳು ಗೊತ್ತಾಯ್ತಾ. ಅರ್ಜುನ ದಿವ್ಯರಥ ಶ್ವೇತಹೈರ್ಯುಕ್ತೆ ಹೇಳಿದ್ದಾರೆ, ಆ ಗೀತೆಯಲ್ಲೇ ಬಂದುಬಿಟ್ಟಿದೆ. ಅಭೇದ್ಯ ರಥಾನು ಪುಡಿ ಮಾಡೋಣ ಅಂದರೆ ಅಭೇದ್ಯತ್ರ ತಥಸ್ಯ ಚ ಇಷ್ಟೆಲ್ಲ ಇರೋದರಿಂದ ಅಥೋ ಯೋದ್ಧುಂ ಸಮರ್ಥೋಪಿ ನ ಅದ್ಯ ಯಾವಿ ಧನಂಜಯಂ. ನಾ ಇನ್ನೂ ಬೇಕಷ್ಟು ಯುದ್ಧ ಮಾಡ್ಬೋದು ನಾನೇನೆ, ಏನು ಪ್ರಯೋಜನ ಆಗೋದಿಲ್ಲ. ಅದರಿಂದ ಇಷ್ಟಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಇಷ್ಟೇ ಮಾಡ್ಬೋದು ಅಷ್ಟೇ, ಮತ್ತೆ ನಾನು ಅಷ್ಟೇ ಹೊರತು ಏನೇನು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಹೋಗೋದು ಬೇಡ ಅಂತ ಬಿಟ್ಟುಬಿಟ್ಟು ಇದೇ ಹೇಳಿದ್ದು. ಅದಕ್ಕೆ ಇದೇ ಇಷ್ಟರಿಂದನೇ ಅದು ಆಗಲಿಲ್ಲ, ಇಷ್ಟೆಲ್ಲ ಇರೋದರಿಂದ ಸಾಧ್ಯವಾಗಲಿಲ್ಲ. ತಾರದು ಭಾರಿ ಬಲಿಷ್ಠ. ರಿವಾಲ್ವರ್ ಇಟ್ಕೊಂಡಿದ್ದಾರೆ, ಪಂಜಿತಿ ಆಗುತ್ತೆ. ಯುದ್ಧದಲ್ಲಿ ಹೊಡಿಬೋದು, ರಿವಾಲ್ವರ್ ತಂದರೆ ಪಂಜಿತಿ ಆಗುತ್ತೆ, ಯಾಕಂದರೆ ಬೇರೆ ಆಯುಧ ಅದು. ಇವನು ಹ್ಯಾಂಡ್ಸ್ ಅಪ್ ಮಾಡಲೇಬೇಕಾಗತ್ತೆ. ಅರ್ಥ ಆಯ್ತಾ. ಸ್ವರೂಪದ ಫಲ ಬೇರೆ, ಇದು ಬೇರೆ, ಎಕ್ಸ್ಟರ್ನಲ್ ಬೇರೆ. ಅರ್ಜುನಿಗೆ ಎಕ್ಸ್ಟರ್ನಲ್ ಭಾರಿ ಜ್ವರಾಗಿದೆ. ಸಾರಥಿತ್ವಾತ್ ಕೇಶವಸ್ಯ ಧ್ವಜಸ್ತತ್ವಾತ್ ಇಲ್ಲಿ ಸಾರಥಿ ಕೃಷ್ಣನಾಗಿದ್ದಾನೆ ಅಂದರೆ ಗಾಯತ್ರಿ ಮಂತ್ರ ಹೇಳೋದು ಅಂತ ಅರ್ಥ. ಹನುಮಂತ ಧ್ವಜರು ಕೂತಿದ್ರೆ ವಾಯುಸ್ತುತಿ ಹೇಳೋದು ಅಂತ ಅರ್ಥ. ಇವರಿದ್ದು ಏನು ಮಾಡೋಕ್ಕಾಗಲ್ಲ ಅಂತ ಅರ್ಥ. ಇವತ್ತಂದು ಬಿಟ್ಟು ಹೋದರೆ ಯಾರು ಬೇಕಾದ್ರೆ ಹೊಡೆದಾಕಿರ್ತಾರೆ. ಗಾಂಡೀವತ್ವಾತ್ ಕಾರ್ಮುಕಸ್ಯ ಗಾಂಡೀವ ಕಾರ್ಮುಕ, ಇದು ಕಾರ್ಮುಕ ಮಾಸ ಗೊತ್ತಾಯ್ತಾ. ಕಾರ್ಮುಕ ಧನುರ್ಮಾಸ ಇವತ್ತೇ ಲಾಸ್ಟ್ ಗೊತ್ತಾಯ್ತಾ. ವಿಶುದ್ಧೋರ್ ಅಕ್ಷಯತ್ವತಃ ಅಕ್ಷಯ ಬತ್ತಳಿಕೆ ಇದೆ. ಅಕ್ಷಯ ಬತ್ತಳಿಕೆ ಸ್ವಲ್ಪ ಪ್ರಿಪೇರ್ ಆಗಿರ್ತಾನೆ, ಟೈಮ್ ಆಗುತ್ತೆ ಮುಗಿದೋಗ್ಬಿಡುತ್ತೆ. ತುಂಬ ಹೇಳಿರ್ತಾರೆ. ಅದಕ್ಕೊಂದು ಮಾತಿದೆ, ಉಪನ್ಯಾಸ ಮಾಡಬೇಕಾದ್ರೆ 1 ಗಂಟೆ ಉಪನ್ಯಾಸ 1 ಗಂಟೆ ತಯಾರಾದ್ರೆ ಭಾರಿ ಪಜಿತ ಆಗುತ್ತೆ ಅವನಿಗೆ. ಯಾತಕ್ಕೆ ಸ್ವಲ್ಪ ಮುಗಿದೋಗ್ಬಿಟ್ರೆ ಒದ್ದಾಡ್ಬಿಡ್ತೀವಿ. ಎಷ್ಟೋದ್ರೆ ಹಾಗಾಗಿಬಿಡ್ತು, ಏನು ಮಾಡೋದು ಯೋಚನೆ ಮಾಡಿದ್ರೆ ಜೋಕ್ ಶುರು ಮಾಡಿಬಿಡ್ತಾರೆ. ಆಮೇಲೆ ಜೋಕ್ಸು ಹಾಡೋ ಶುರು ಮಾಡಿಬಿಡ್ತಾರೆ. ತಪ್ಪದು, ಫಿಲಪ್ ದಿ ಗ್ಯಾಪ್ ಮಾಡ್ತಾರೆ, ಮಾಡಬಾರ್ದು. 1 ಗಂಟೆ 3-4 ಗಂಟೆ ತಯಾರಾಗಿರ್ಬೇಕು. ಅವಾಗೇನು ಮಾಡ್ಬೋದಾಗ ಪಾಠ ಎಷ್ಟೊತ್ತು ಬೇಕಾದ್ರೆ ಹೇಳ್ಬೋದು. ಇಲ್ಲದವರು ಸಿಕ್ಕಾಕೊಂಡ್ಬಿಡ್ತಾರೆ, ಭಾಳ ಕಷ್ಟ. ಪರೀಕ್ಷೆ ಜಾಸ್ತಿ ಓದಿರ್ತಾರಲ್ಲ, ಕತೆ ಮುಗೀತು. ಒಂದು ಫುಲ್ ಪ್ರಿಪೇರ್ ಆದವನಿಗೆ ಮೋಸ್ಟ್ ಡಿಫಿಕಲ್ಟ್ ಬ್ಯಾಚಲ್ಲೂ ರ್ಯಾಂಕ್ ಬರ್ತಾರೆ, ಬಿಡೋದಿಲ್ಲ ಅವರು. ಇದ್ದಕ್ಕಿದ್ದ ಪ್ಯಾಟ್ರನ್ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಅದಕ್ಕೆ ಅಡ್ಜಸ್ಟಾಗಿ ಓದ್ಕೊಂಡ್ಬಂದಿರ್ತಾರೆ. ಉಳಿದವ್ರಿಗೆ ಭಾರಿ ಕಷ್ಟ ಆಗಿಬಿಡುತ್ತೆ. ಅದು ನೋಡೇ ಶಾಕ್ ಆಗುತ್ತೆ ಫಸ್ಟ್. ಇವ್ರು ಹಾಗಲ್ಲಿ ಏನೇ ಇರಲಿ ಫಸ್ಟೇ ಬರ್ತಾರೆ. ಇದು ಅರ್ಥ ಮಾಡಿ ಕ್ಯಾಲಿಬರ್ ಅಂತೀವಲ್ಲ, ಆ ಕ್ಯಾಲಿಬರ್ ಭಾರಿ ಇಂಪಾರ್ಟೆಂಟ್. ಅದಕ್ಕೇನೆ ಹಾಗಿರಬೇಕು. ಮುಂದೆ ಮಾಡಿದ್ದೇನೋ ಧನಸ್ಸು ಕರ್ಮ. ಅಲ್ಲಿ ಇನ್ನೊಂದು ಕಾರ್ಮುಕ ಧನುಸ್ಸು. ಅಲ್ಲಿ ಮೇಲೆ ಕೊಡಿ ಆಚಾರ್ಯ. ಹಾಂ ಅದು ಕೊಡಿ. ಅಲ್ಲಿ ಮುಂದೆ ಹೇಳ್ತಾರೆ ನಮಗೆ ಯಾವುದು ಕಾರ್ಮುಕ ಈಗ ಧನುಸ್ಸು ಅಂದರೆ ಮನಸ್ಸೇ ಧನುಸ್ಸು. ಮನಸ್ಸಲ್ಲಿ ಗಟ್ಟಿ ಇರಬೇಕು, ನಂಬಿಕೆ ವಿಶ್ವಾಸ ಇರಬೇಕು, ಶ್ರದ್ಧಾ ಹಿ ಪರಮಾಗತಿ ಇರಬೇಕು. ಆಮೇಲೆ ಕುದುರೆಗಳು ಅಂದ್ರೇನು ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯ ಪಾಠವೇ ಇರಬೇಕು. ರಥ ಅಂದ್ರೇನು ದೇಹ ಗಟ್ಟಿ ಇರಬೇಕು, ಆರೋಗ್ಯ ರಕ್ಷಣೆ ಮಾಡಿಕೊಂಡಿರ್ಬೇಕು. ಇವೆಲ್ಲ ಇದ್ರೇನಾಗುತ್ತಾಗ ಏನು ಕಷ್ಟ ಅಲ್ಲ, ಸಾಧನೆ ಮಾಡೋಕ್ಕೆ ಬರುತ್ತೆ ಅಂತ ಅರ್ಥ. ಅವರ ಸಾಧನೆ ಏನಾಯಿತು ಅಲ್ಲ ಇದು. ಇಷ್ಟೆಲ್ಲ ಇದ್ದಿದ್ದಕ್ಕೆ ಅಶ್ವತ್ಥಾಮರಿಗೆ ಹಾಗೆ. ಭೀಮನಿಗೆ ಇದು ಯಾವುದೂ ಇಲ್ಲ, ಒಂದೂ ಇಲ್ಲ. ಆದರೆ ಅಶ್ವತ್ಥಾಮರು ಹೇಗೆ ಸೋತರು? ದೃಢಂ ಮೂರ್ಛಿತ, ಗಾಢ ಮೂರ್ಛೆಗೊಳಗಾದರು ಅಂದರೆ ಆಗ ತಾರತಮ್ಯ ಕ್ಲಿಯರಾಗಿ ಗೊತ್ತಾಗೋದ್ರಿಂದ ಆಗ ಭಕ್ತಿ ಭಾಳ ಜಾಸ್ತಿ ಆಗುತ್ತೆ. ವಾಯುಸ್ಥಿತಿ ಒಂದು ಶ್ಲೋಕಕ್ಕೆ ಇನ್ನು ಬೇರೆಯವರು ಎಷ್ಟೋ ಸ್ತೋತ್ರಗಳು ಸಾಟಿ ಆಗೋದಿಲ್ಲ, ಅಷ್ಟು ಶಕ್ತಿ ಬರುತ್ತೆ. ಗೊತ್ತಾಯ್ತಾ. ಇದೆಲ್ಲ ಹೇಳಿದ್ದು ಅದಕ್ಕೋಸ್ಕರ ಹೇಳ್ತಿರೋದು. ಏನೋ ಕಥೆ ನಡೆದೋಯ್ತು ಅದೆಲ್ಲ ಅಲ್ಲ. ಅರ್ಜುನ ವಸ್ತುತಃ ಕಡಿಮೆಯಾಗಿದ್ದರೂ ಕೂಡ ಆ ಮಟ್ಟಿಗೆಲ್ಲ ಕಾರಣ ಆಗಲಿಕ್ಕೆ ಇಷ್ಟೆಲ್ಲ ಆತನಿಗೆ ಪರಿಕರಗಳಿದೆ. ನಾವು ಕಡಿಮೆ ಅನ್ನೋರಿಗೆ ಡೌಟ್ ಇಲ್ಲ. ಅದರಿಂದ ಏನು ಮಾಡಬೇಕೀಗ? ತಯಾರಿ ಮಾಡ್ಕೋಬೇಕು. ನಾವು ಚಳಿ ತಯಾರಿ ಮಾಡ್ಕೊಳ್ಳೋದು ಗೊತ್ತು, ನಮಗೆ ಫ್ಯಾನ್ ಅವೆಲ್ಲ ಗೊತ್ತು. ಯಾವುದಕ್ಕೆ ತಯಾರಿ? ಇದಕ್ಕೆ ತಯಾರಿ ಇಲ್ಲ. ಯಾವುದಕ್ಕೆ? ಜ್ಞಾನ ಸಂಪಾದನೆ ತಯಾರಿ ಬೇಕು. ತಯಾರಿ ಒಂದೇ ದಾರಿ, ಬೇರೆ ಇಲ್ಲ. ಇಷ್ಟೆಲ್ಲ ಇದು ಯಾರು ಗೆದ್ದಾತ? ರುದ್ರದೇವರು ಮನೋನಿಯಾಮಕ. ಮನಸ್ಸು ಗೆಲ್ಲಬೇಕಾದ್ರೆ ಇಷ್ಟೆಲ್ಲ ಇರಬೇಕು ಅಂತ ಅರ್ಥ. ಮನೋನಿಯಾಮಕ ಅಭ್ಯಾಸ ಏನೋ ಕೌಂತೆಯ ವೈರಾಗ್ಯೇಣತೆ ಗೃಹ್ಯತೆ. ಭೀಮನಿಂದ ಸಿಲೀಸಾಗಿ ಸೋತುಬಿಟ್ರು ಇವರು. ಆದರೆ ಅರ್ಜುನ ಮಾತ್ರ ಭಾರಿ ಗೋಳಾಡಿಸಿದ್ರು. ಅದಕ್ಕೆ ಅರ್ಜುನ ಕೇಳಿದ್ದ, ಮನಸ್ಸನ್ನು ಗೆಲ್ಲೋದು ಭಾರಿ ಕಷ್ಟ ಅಂತ ಕೇಳಿದ್ದಲ್ಲ. ರುದ್ರದೇವನಿಗೆಲ್ಲೋದು ಭಾರಿ ಕಷ್ಟ ಅಂತ ಅರ್ಥ. ವಶ ಮಾಡ್ಕೋಬೇಕಾದ್ರೆ ಭಾರಿ ಕಷ್ಟಪಡಬೇಕು. ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ.
ಆತನ ಅನುಭವನೇ ಹೇಳ್ಕೊಂಡಾಗ ಆಯ್ತಾಗ ಅದು ಕೃಷ್ಣ ಯೋಚನೆ ಮಾಡಬೇಡ ಅಭ್ಯಾಸ ಏನೋ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅದು ಇಷ್ಟು ಸೇರ್ಕೊಂಡ್ಬಿಟ್ಟಿದೆ. ಇದೆಲ್ಲ ಕಥೆ ಆಗಲಿಲ್ಲ, ಏನಾಯ್ತು, ಇಷ್ಟು ತತ್ವ ಆಯಿತು. ದೊಡ್ಡ ಮನೋನಿಗ್ರಹ ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತು. ಆಚಾರ್ಯ ಮಧ್ಯೆ ಮಧ್ಯೆ ಹೇಳಿದ್ದಾರೆ, ಮಧ್ಯೆ ಹೇಳಿಬಿಟ್ಟಿದ್ದಾರೆ. ಏನು 2ನೇ ಅಧ್ಯಾಯ ಪೂರ್ತಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಹೇಗೆ ಅರ್ಥ ಮಾಡಬೇಕು ಅಂತೇಳಿ. ಧರ್ಮ ಅಂದ್ರೇನು, ಭೀಮಸೇನ ಅಂದ್ರೇನು, ಅರ್ಜುನ ಅಂದ್ರೇನು ಎಲ್ಲ ಹೇಳಿರೋದ್ರಿಂದ ಅಶ್ವತ್ಥಾಮರು ಅಂದರೆ ಏನು, ದುರ್ಯೋಧನ ಅಂದ್ರೇನು ಎಲ್ಲ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗ್ಬೇಕು ಕಥೆನ. ಅದು ಸಬ್ಸ್ಟ್ಯೂಟ್ ಮಾಡಿಕೊಂಡೇ ಎಷ್ಟು ದೊಡ್ಡದಾಗಿದೆ. ಅವರೇ ಮಾಡಿಬಿಟ್ಟಿದ್ರೆ ಮತ್ತೆ ಬರೋ ದೊಡ್ಡ ಮಹಾಭಾರತ ಕೂತ್ಬಿಡ್ತಾ ಇತ್ತು. ಹಾಗೆ ಮಾಡಲಿಲ್ಲ. ಇದು ಯಾರಿಗೂ ಬರೀಲಿಕ್ಕೆ ಬರೋದಿಲ್ಲ ಅಂತಲೇ ವೇದವ್ಯಾಸರು ಏನು ಮಾಡಿದರು, ನೀವೊಬ್ಬರೇ ಬರೀಲಿಕ್ಕೆ ಸಾಧ್ಯ. ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನ್ಯೂನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನ. ಎಲ್ಲಿ ಶ್ಲೋಕ ಅದು? ಅದು ಇದರಲ್ಲಿ 2ನೇ ಸತ್ಯಾಚಾರ್ಯರು ಅಲ್ಲಿ ಹೋದ್ರೆ ಬ್ರಹ್ಮಸೂತ್ರ ಭಾಷೆ ಅರ್ಪಣೆ ಮಾಡಿದರು. ಇನ್ನೊಂದು ಕೆಲಸ ಮಾಡಿದ್ದು ಕೆಲಸ ಕೊಟ್ಟರು. ಅದೇ ಭಾರತ ಪುನರ್ವಿಕೃತವಾದ ಭಾರತಾರ್ಥ ಪ್ರಕಾಶ, ಭಾರತ ತೀರಣ ನಿರ್ಣಯ ಹಾಗೆ ಬಂದಿತ್ತು. ಇದೆಲ್ಲ ಓದಿದಾಗ ಆಚಾರ್ಯ ಎಷ್ಟು ಗ್ರೇಟ್ ಅಂತ ಗೊತ್ತಾಗುತ್ತೆ, ಮಹಾಮಹಿಮೆ ಗೊತ್ತಾಗುತ್ತೆ. ಇದು ಓದದೆ ಹೋದಾಗ ಬುಕಿಶ್ ಆಗುತ್ತೆ ಹೊರತು ಅದು ಅನುಭವಕ್ಕೆ ಬರೋದಿಲ್ಲ. ಏನು ಏನು ಕೃಷ್ಣ ಅನುಗ್ರಹ ಇದ್ದೇ ಗೆಲ್ಲಕ್ಕಾಗಲ್ಲ. ಕೃಷ್ಣಗೆ ಗೆಲ್ಲಕ್ಕಾಗುತ್ತಾ ಇದ್ದ? ಅರ್ಥ ಆಯ್ತಾ? ಸಾಧ್ಯನೇ ಇಲ್ಲ. ವೈರ್ ಅಷ್ಟೇ. ಕರೆಂಟ್ ಪಾಸ್ ಆದ ಮುಟ್ಲಕ್ಕಾಗಲ್ಲ. ಗೊತ್ತಾಯ್ತಾ? ಬರೀ ಅದು ಇವು ಎಷ್ಟು ವೀಕ್ ಆಗಿಬಿಡ್ತಾನೆ ವೈರ್ ಮುಂದೆ ಕರೆಂಟ್ ಒಳಗಿದ್ದಾಗ. ದೇವರ ಅನುಗ್ರಹ ಇತ್ತು ಅಂದರೆ ಎಲ್ಲ ಏನು ಬೇಕಾದ್ರೂ ಸಾಧಿಸ್ಬೋದು ಯೋಗ್ಯತೆ ತಕ್ಕಂತೆ. ಅಥೋ ಯೋದ್ಧುಂ ಸಮರ್ಥೋಪಿ ನಾದ್ಯಯಾಮಿ ಧನಂಜಯಂ ಏವಂ ಸಮತ್ವ ಪ್ರವಿವೇಶ. ಇಲ್ಲಿ ಅರ್ಜುನ ಕಡಿಮೆ, ಅಶ್ವತ್ಥಾಮರು ದೊಡ್ಡ ಗೆದ್ದ. ಮನಸ್ಸು ಸ್ಟ್ರಾಂಗು, ನಾವು ವೀಕು. ಗೆಲ್ಲಕ್ಕೆ ಬರುತ್ತೆ, ಇಷ್ಟೆಲ್ಲ ಇದ್ದರೆ ಗೆಲ್ಲಕ್ಕೆ ಬರುತ್ತೆ ಅಂತ. ಇಷ್ಟೆಲ್ಲ ಸರ್ಕಾರ ನಮ್ಮ ಜೊತೆಗಿದ್ದರೆ ಗೆಲ್ಲೋದಕ್ಕೆ ಸಾಧ್ಯ. ಏವಂ ಸಮತ್ವ ಪ್ರವಿವೇಶ ಸೇನಾಂ ಪಾಂಡೋಸುತಾನಾಮಥ ತಂ ಸಮಭ್ಯಯಾತ್ ಪಾಂಡ್ಯಸ್ತಯೋರಾಸ ಸುಯುದ್ಧಮದ್ಭುತಂ ಪ್ರವರ್ಷತೋ ಸಾಯಕ ಪೂಗಮುಗ್ರಂ. ಅರ್ಜುನ ಕೊನೆ ಬಾಣ ಆದರೂ ಆಗಿ ಮುಗಿದೋಗ್ತಾನೆ ನಿಲ್ತಾನೆ ಅಂತ ಕೇಳಿದರೆ ಅಕ್ಷಯ ಬಾಣಗಳಿದೆ, ಅಕ್ಷಯ ಪತ್ತಡಿಕೆ ಇದೆ. ಇವರಿಗೆ ಅದೂ ಇಲ್ಲ. ಅಂದರೆ ಎಷ್ಟು ಹೊರಗಿಂದ ತೊಗೋಬೇಕು ಪಾಪ ಅವರು. ಆದಾಗೆಲ್ಲ ಮತ್ತೊಂದು ಇದನ್ನು ಮತ್ತೊಂದು ತೊಗೋಬೇಕು. ಅರ್ಜುನಿಗೆ ಏನು ಹಾಗೆ ಬಿಡ್ತಿರೋದು ಅಷ್ಟೇ. 2 ಕೈಯಿಂದ ತಿಟ್ಟು ಹೊಡಿಬೋದು ಬೇಕಾದ್ರೆ. ಅವ್ರಿಗೆ ಆ ಬೆನಿಫಿಟ್ ಇಲ್ಲ, ಯಾವುದೋ ಬಾಣಗಳ ರೀತಿ ಇಲ್ಲ. ಬಿಲ್ಲು ಬ್ರೇಕಬಲ್ ಮುರಿದೋಗ್ಬೇಡ್ರಿ ಕಟ್ ಮಾಡಿದರೆ. ಅರ್ಜುನಿಗೆ ಅಷ್ಟೆಲ್ಲ ಇತ್ತು, ಇವರಿಗೆ ಯಾವುದೂ ಇರಲಿಲ್ಲ. ಆದರೂ ಕೂಡ ಶಕ್ತಿ ತೋರಿಸಿದ್ರು ಅಂದರೆ ಅದೇನದು ಸ್ವರೂಪ ಸಾಮರ್ಥ್ಯ ಜಾಸ್ತಿ ಇತ್ತು ಅವರಿಗೆ. ಏವಂ ಸಮತ್ವ ಪ್ರವಿವೇಶ ಸೇನಾಂ ಪಾಂಡೋಸುತಾನಾಂ ಅಥ ತಂ ಸಮಭ್ಯಯಾತ್ ಪಾಂಡ್ಯಸ್ತಯೋರಾಸ ಸುಯುದ್ಧಮದ್ಭುತಂ ಪ್ರವರ್ಷತೋ ಸಾಯಕ ಪೂಗಮುಗ್ರಂ. ಅಲ್ಲಿಗೆ ಇವತ್ತೊಂದು 4 ಗಂಟೆ ತುಂಬ ಬರೆಯುತ್ತೆ. ನಾಳೆ ಅವ್ರಿಗೆ ಬೇರೆ ಯುದ್ಧ ಆಗುತ್ತೆ. ನಾಳೆ ಅಂದರೆ ಹೇಳಿದ್ದೀನಿ ಆಗಲೇ, ನೆಕ್ಸ್ಟ್ ಕ್ಲಾಸ್. ನಾಳೆ ಪಾಠ ಇರೋದಿಲ್ಲ. ಸೋಮವಾರ ಊರಲ್ಲಿರೋದಿಲ್ಲ, ಬಾದೇಶ್ವರ ಅವತ್ತು ಪಾಠ ಇರೋದಿಲ್ಲ. ಮಂಗಳವಾರ ಬರೋದು ಲೇಟ್ ಆಗುತ್ತೆ, ಆದರೆ ಅವತ್ತು ಪಾಠ ಇರೋದಿಲ್ಲ. ಏಕಾದಶಿ ಪಾಠ ಬರುತ್ತೆ, 3 ದಿವಸ ಪಾಠ ಇರೋದಿಲ್ಲ. ಅವತ್ತು ಕಂಟಿನ್ಯೂ ಆಗುತ್ತೆ. ಅದು ಬಗ್ಗೆ ಶುರು ಮಾಡಿದರೆ ಅದು ಬಿಡೋಕ್ಕಾಗಲ್ಲ ಅಂತೇಳಿ ಶುರು ಮಾಡೋಕ್ಕೆ ಹೋಗೋದು ಅದನ್ನು.